ಅನುಷ್ಠಾನ ಕಾರ್ಯಕ್ರಮವನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಈ ಆಧ್ಯಾತ್ಮಿಕ ಒಂದು ವೃತ್ತಿ ಏನಿದೆ, ಮನುಷ್ಯನ ಹಸಿವುಗಳಲ್ಲಿ ಪರಮಾರ್ಥದ ಹಸಿವು ಅಂತ ಹೇಳ್ತಾರೆ. ಇಹಲೋಕ ಮತ್ತು ಪರಲೋಕ. ಮನುಷ್ಯನಿಗೆ ಒಲೆಯಲ್ಲೆಟ್ಟುಂಬುವರೆ ಹೊಗೆಯುಂಟು ಹಗೆಯುಂಟು, ತಲೆಯಲ್ಲಟ್ಟುಂಬುವರೆ ಹೊಗೆ ಇಲ್ಲ ಹಗೆ ಇಲ್ಲ. ಮನುಷ್ಯನಿಗೆ ಎರಡು ಹಸಿವು ಇದ್ದಾವೆ. ಒಂದು ಒಲೆಯೊಳಗಿನ ಅಡುಗೆ ಉಣಬೇಕು ಅಂಥೇಳಿ, ಇನ್ನೊಂದು ತಲೆಯೊಳಗಿನ ಅಡುಗೆ ಉಣಬೇಕು ಅಂಥೇಳಿ. ಈ ಎರಡು ಹಸಿವನ್ನು ತುಂಬಿಸಿಕೊಳ್ಳೋದು ಪ್ರಪಂಚ ಮತ್ತು ಪಾರಮಾರ್ಥದ ಮಾರ್ಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಈ ಒಲೆಯೊಳಗಿನ ಅಡುಗೆಯನ್ನು ಅನೇಕರು ಉಣ್ತಾರೆ. ಆದರೆ ತಲೆಯೊಳಗಿನ ಅಡುಗೆ ಉಣ್ಣೋದೇನೈತಲ್ಲ, ಅದು ಪುಣ್ಯ ಇದ್ದವ್ರು ಮಾತ್ರ ತಲೆಯೊಳಗಿನ ಅಡುಗೆ ಉಣ್ಲಿಕ್ಕೆ ಸಾಧ್ಯ ಆಗ್ತದೆ. ಶರಣರು ಅದನ್ನೇ ಮಣ್ಣಿಗಾಗಿ ಸತ್ತವರು, ಹೊನ್ನಿಗಾಗಿ ಸತ್ತವರು, ನಿನಗಾಗಿ ಹೆತ್ತವರ ಸತ್ತವರ ಹೊತ್ತವರ ಒಬ್ಬರನ್ನು ಕಾಣೆ. ಈ 48 ದಿನ ನೀವು ಕೈಕೊಂಡಿದ್ದೀರಿ. ಭಾಳ ಹಿರಿಯರಿದ್ದೀರಿ, ಯುವಕರು ಇದ್ದೀರಿ. ಈ ಭಗವಂತನನ್ನು ಅರ್ಥೈಸ್ಕೊಳ್ಳಿಕ್ಕೆ ಮನುಷ್ಯ ಸಂಚರಿಸ್ತಾ ಬರ್ತಾ ಇದ್ದಾನೆ. ನೀವೆಲ್ಲ ಎಷ್ಟು ದಿವಸ ಆಯಿತು ಸಂಚಾರ ಮಾಡಲಿಕ್ಕೆ ಅಂತ ಲೆಕ್ಕ ಹಾಕೊಂಡ್ರೆ, ನನ್ನ ಹಿಡ್ಕೊಂಡು 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗ್ತಾ ಇದ್ದೇವೆ ನಾವು. ಪೂಜೆ ಮಾಡೋರಿಗೆ ಈ ಕಡೆ ಏಕಾಗ್ರತೆ ಇದೆನಾ? ನೀವೇನು ತಿಳ್ಕೊಬೇಕಂತಿರಲ್ಲ, ಇವನ್ನ ಇಲ್ಲಿ ಕುಂದಿರಿಸಿರಲ್ಲ, ಇವ ನಿಮಗೆ ಅರ್ಥ ಆಗಬೇಕು ಅಂದರೆ ಎಷ್ಟು ವರ್ಷ ಹಿಡಿದಿದೆ ಅಂದರೆ, ನಾನು ವರ್ಷಗಳು ಹೇಳಂಗಿಲ್ಲ, ಜನ್ಮಗಳನ್ನು ಹೇಳ್ತೀನಿ. 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಕೊಂಡು ಬಂದಿದ್ದೇವೆ. ಅಷ್ಟು ಜೀವಗಳಲ್ಲಿ ಬಂದಂಥ ಮನುಷ್ಯ ಎದಕ್ಕೆ ಬಡ್ದಾಡಕತ್ತಾನಪ್ಪ? ಎದಕ್ಕೆ ಬಡ್ದಾಡ್ತೀರಿ ನೀವೆಲ್ಲ? ಸೂಕ್ಷ್ಮ ನಾನು ಹೇಳ್ತೀನಿ. ನೀವೇನು ಮುಚ್ಚಿಟ್ಟಿರಲ್ಲ, ಅದು ತೆರೆದಿಟ್ಟರೆ ಭಗವಂತ ಕಾಣ್ತಾನೆ. ನಿಮ್ಮ ತಲೆಯಾಗ ಬಿಳಿ ಕೂದಲದಾವು ಮುಚ್ಚಿಟ್ಟಿರೋವು, ಅವು ತೆರೆದಿಡಬೇಕು. ಸಾಧ್ಯನಾ ನಿಮ್ಮಿಂದ? ಇವ ನಿಮಗೆ ಅರ್ಥ ಆಗಬೇಕಂದ್ರೆ ಮುಚ್ಚು ಮರೆ ಇಲ್ಲದೆ ಕುವೆಂಪು ಹೇಳ್ತಾರೆ, ಬಿಚ್ಚಿ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ನರಕವಿದೆ, ನಾಕವಿದೆ, ಪಾಪವಿದೆ, ಪುಣ್ಯವಿದೆ. ಇವೆಲ್ಲವೂ ಬಿಚ್ಚಿಡಬೇಕು, ಮುಚ್ಚಿಡೋದಲ್ಲ. ಈಗ ನಿಮ್ಮ ಮುಖ ಎದರಲ್ಲಿ ನೋಡ್ಕೋತೀರಿ? ಕನ್ನಡ್ಯಾಗ ಅವ್ರು ಹೇಳ್ತಾರೆ, ದರ್ಪಣದಲ್ಲಿ ಮುಖವನ್ನು ನೋಡುವವರಲ್ಲದೆ ದರ್ಪಹರನಲ್ಲಿ ಮುಖವನ್ನು ನೋಡುವವರು ಒಬ್ಬರನ್ನು ಕಾಣೆ. ನೀವು ಹೆಂಗದೀರಿ ಅಂತ ನೀವು ನೋಡೋದು ಕನ್ನಡ ನೋಡಕತ್ತೀರಿ. ಕನ್ನಡಿ ಏನು ತೋರಿಸ್ತಾ ಇದೆ, ಕನ್ನಡಿ ಏನು ತೋರಿಸೋದಲ್ಲ. ಇಲ್ಲೆಲ್ಲರೂ ಅದೇರಿ. ಈ 20 ವರ್ಷದಿಂದ ನಿಮ್ಗೆ ಕನ್ನಡಿ ತೋರಿಸಿತ್ತಲ್ಲ, 20 ವರ್ಷದಿಂದ ಕನ್ನಡಿ ತೋರಿಸಿತ್ತಲ್ಲ, ಈಗ ಅದನ್ನೇ ತೋರಿಸ್ತದ ಕನ್ನಡಿ? ಬೇರೆ ಬೇರೆ ತೋರ್ಸಕತ್ತದ. ಅದೇ ಇವ ಅರ್ಥ ಆಗೋದು ಭಾಳ ಕಷ್ಟ. ನೀವು ಮಾತಾಡಬೇಡ್ರಿ. ನೀವು ಮಾತಾಡಂಗಿದ್ರೆ ನಾ ಬರೋ ಅವಶ್ಯಕತೆ ಇಲ್ಲ. ಹಂಗಾರೆ ಹೇಳ್ರಪ್ಪ, ಇವ ಹೆಂಗದನ ಹೇಳ್ರಿ. ಇಲ್ಲೆಲ್ಲ ಇಷ್ಟು ಮಂತ್ರ ಹೇಳಿರಲ್ಲ, ಪೂಜೆ ಮಾಡಿರಲ್ಲ, ಇವ ಹೆಂಗದನ ಹೇಳ್ರಿ. ನೋಡಿರಿ ಯಾರ್ರೆ? ಇವನು ಅರ್ಥ ಮಾಡ್ಕೋಬೇಕಂದ್ರೆ
ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಪರಂಜ್ಯೋತಿಯ ಬೆಳಕಿನಲ್ಲಿ ಅವನನ್ನು ನೀವು ನೋಡಬೇಕು. ಸೂರ್ಯನ ಬೆಳಕಿನಲ್ಲಿ ಸೂರ್ಯತಾ ಕಾಂಬಂತೆ. ಸೂರ್ಯನ ಯಾರ ಬೆಳಕಿನಲ್ಲಿ ನೋಡ್ತೀರಿ? ನೀವು ಉತ್ತರ ಹೇಳಿದ್ರೆ ನಾವು ಭಾಷಣ ಮಾಡೋ, ಇಲ್ಲ ಸುಮ್ಮನೆ ಎದ್ದೋಗೋಣ. ಸೂರ್ಯನನ್ನು ಯಾರ ಬೆಳಕಿನಲ್ಲಿ ನೋಡ್ತೀರಿ? ಸೂರ್ಯನ ಬೆಳಕಿನಲ್ಲೇ ನೋಡ್ತೀರಿ. KV ಕರೆಂಟ್ನ್ಯಾಗ ನೋಡ್ತೀರ ಸೂರ್ಯನ? ಏನು ಬ್ಯಾಟ್ರಿ ಚಿಕ್ಕ ನೋಡ್ತೀರಾ? ಸೂರ್ಯನ ಬೆಳಕಿನಲ್ಲಿ ಸೂರ್ಯತಾ ಕಾಂಬಂತೆ, ಚಂದ್ರನ ಬೆಳಕಿನಲ್ಲಿ ಚಂದ್ರತಾ ಕಾಂಬಂತೆ, ದೀಪದ ಬೆಳಕಿನಲ್ಲಿ ದೀಪತಾ ಕಾಂಬಂತೆ. ಚಂದ್ರ ಯಾರ ಬೆಳಕಿನಲ್ಲಿ? ಚಂದ್ರನ ಬೆಳಕಿನಲ್ಲೇ ಚಂದ್ರನ ನೋಡಬೇಕು, ಸೂರ್ಯನ ಬೆಳಕಿನಲ್ಲೇ ಸೂರ್ಯನ ನೋಡಬೇಕು, ದೀಪದ ಬೆಳಕಿನಲ್ಲೇ ದೀಪ ನೋಡಬೇಕು. ದೀಪತಾ ಕಾಂಬಂತೆ ತನ್ನ ಬೆಳಕಿನಲ್ಲಿ ತನ್ನ ತಾ ನೋಡಬೇಕ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮನ್ನು ನೀವು ನೋಡ್ಕೋಬೇಕಲ್ಲ. ನಿಮ್ಮನ್ನು ನೀವು ನೋಡ್ಕೋಬೇಕಂದ್ರೆ ನೀವೇನಾಗಬೇಕು? ಇವನಿಗೆ ದೇವರಿಗೆ ಒಂದು ಹೆಸರು ಐತೆ, ಈಶ್ವರ, ಮತ್ತೇನಂತೀರಿ? ಶಿವಲಿಂಗ, ಇನ್ನೊಂದು ಅಂತೀರಿ ಪರಮಾತ್ಮ, ಇನ್ನೊಂದು ದೊಡ್ಡ ಶಬ್ದ ಐತಿ ಬೋಳಾಶಂಕರ. ಬೋಲಾಶಂಕರನೂ ಹೌದು, ಬೋಳಾಶಂಕರನೂ ಹೌದು. ಅವ ಏನೇನೇನನ್ನು ಮುಚ್ಕೊಂಡಿಲ್ಲ, ಹೌದಿಲ್ಲ? ಇವ ನಾನು ನಮ್ಮ ಒಳಗೆ ಅದಾನಲ್ಲ, ಅವ ನಮಗೆ ಅರ್ಥ ಆಗ್ಬೇಕು. ಒಳಗೆ ಬೆಳಕಾಗಬೇಕು. ಒಳಗೆ ಬೆಳಕಾಗಬೇಕು ಅಂದ್ರೆ ಒಳಗಿನ ಕತ್ತಲೆ ಹೋಗಬೇಕು. ಒಳಗಿನ ಕತ್ತಲೆ ಹೋಗಬೇಕು ಅಂದರೆ ಸೂರ್ಯನಿಂದ ಸಾಧ್ಯ ಇಲ್ಲ, ಚಂದ್ರನಿಂದ ಸಾಧ್ಯ ಇಲ್ಲ. ಸೂರ್ಯೋದಯದಿಂದ ಚಂದ್ರೋದಯದಿಂದ ಒಳಗಿನ ಕತ್ತಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದರಿಂದ ಸಾಧ್ಯ ಅಂದರೆ ಜ್ಞಾನೋದಯದಿಂದ ಒಳಗಿನ ಕತ್ತಲೆಯನ್ನು ಹೊಡೆದೋಡಿಸಲಿಕ್ಕೆ ಸಾಧ್ಯ. ಈ ಒಳಗಿನ ಜ್ಞಾನೋದಯ ಆಗಬೇಕು ಅಂದರೆ ನಿಮ್ಮ ಕಣ್ಣ ನೋಟದಲ್ಲಿ ಕೂಟ, ಕೂಟದಲ್ಲಿ ಏಕ, ಏಕದಲ್ಲಿ ಪರಬ್ರಹ್ಮ, ಪರಬ್ರಹ್ಮದಲ್ಲಿ ತಾನು, ಹೌದಿಲ್ಲ? ನಿಮ್ಮ ಕಣ್ಣ ಬೆಳಿಗ್ಗೆ ಎದ್ದು ಏನು ಹುಡುಕ್ತಾವೆ? ಏನು ಹುಡುಕ್ತಿರಪ್ಪ? ನಿಮ್ಮ ಬೆಳಿಗ್ಗೆ ಎದ್ದುಗಳೇ ಹಾಸಿಗೆ ಕೈ ಆಡಿಸ್ತಿರ್ತಿರಲ್ಲ, ಏನು ಹುಡುಕಾಡ್ತೀರಿ? ಮತ್ತು ದೇವ್ರನ್ನ ಹುಡುಕಾಡಿರ ನೀವು? ಅದಕ್ಕೆ ಅವ ನಿಮಗೆ ಅರ್ಥ ಆಗಲಿಕ್ಕೆ ನಿಮ್ಮ ಆಧಾರ್ ಕಾರ್ಡ್ನೇನು ಪರಿಚಯ ನಿಮಗದಿ. ನಿಮ್ಗೆಲ್ಲರಿಗೆ ಏನು ಪರಿಚಯ ಐತೆ? ಆಧಾರ್ ಕಾರ್ಡ್ನಾಗ ಐತಲ್ಲ, ಆ ಆಧಾರ್ ಕಾರ್ಡ್ ಎಷ್ಟು ವರ್ಷ ತಗ ಇರ್ತದಪ್ಪ? ಇನ್ನೊಂದು 200 ವರ್ಷ ಇರ್ತದ. ಅದು ನಿಮ್ಮ ಆಧಾರ್ ಕಾರ್ಡ್ ಡಿಲೀಟ್ ಆಗ್ತದ, ಅದರೊಳಗಿದ್ದು ಮರೆದು ಹೋಗ್ತದ, ಚೇಂಜ್ ಆಗ್ತದೆ. ಯಾವುದು ಚೇಂಜ್ ಆಗುವುದಿಲ್ಲೋ, ಯಾವುದು ಸೊರಗುವುದಿಲ್ಲೋ, ಯಾವುದು ಕರಗುವುದಿಲ್ಲೋ. ಆಕೆ ಅಕ್ಕಮಹಾದೇವಿ ಹೇಳಿದ್ಲು, ನನ್ನ ದೇವರು, ನನ್ನ ಪತಿದೇವ ಹೇಗಿದ್ದಾನೆ ಅಂದರೆ ಭವವಿಲ್ಲದ, ಭಯವಿಲ್ಲದ, ನಿರ್ಭಯದ ಚಲುವು. ನಿಮ್ಮ ಚಲುವುಗಳಿಗೆ ಭಯ ಐತಿ, ನಿಮ್ಮ ಚಲುವುಗಳಿಗೆ ಭವ ಐತಿ. ಭವವಿಲ್ಲದ, ಭಯವಿಲ್ಲದ, ನಿರ್ಭಯದ ಚಲುವು ನಿಮ್ದಾಗಬೇಕು ಅಂದರೆ ನಿಮ್ಮ ನೋಟ ಇವನಲ್ಲಿ ಕೂಟ ಆಗಬೇಕು, ಇಲ್ಲೇ ಒಂದಾಗಬೇಕು. ನಿಮ್ಮ ಕೂಟ, ನಿಮ್ಮ ಕಣ್ಣ ಇದರೊಳಗೆ ಒಂದಾಗಬೇಕು ಅಂದರೆ ನೋಡ್ರಿ, ನಾನು ಹೇಳೋದು ಪುಸ್ತಕದೊಳಗಿನ ವಿಚಾರಗಳೆಲ್ಲ, ನಿಮ್ಮ ಅನುಭವಕ್ಕೆ ಬರಬೇಕದು. ನಿಮ್ಮ ಕಣ್ಣುಗಳು ಅಥವಾ ನಮ್ಮ ಕಣ್ಣುಗಳು, ಈಗ ಈ ಹುಡುಗರ ಕಣ್ಣುಗಳು ಈಗ ಅದಾವಲ್ಲ, ಅವ ಏನು ಹುಡುಕಾಡ್ತಾನಪ್ಪ ಮುಂಜಾನೆಯಿಂದ? ಯಾರು ಹುಡುಕಾಡ್ತಾನವ? ತಂದಿನಲ್ಲ, ತಾಯಿನೇ ಹುಡುಕಾಡೋದು. ಸುಳ್ಳು ಹೇಳ್ತೀರಿ ನೀವೆಲ್ಲ. ತಾಯಿ ಹುಡುಕಾಡ್ತಾನೆ. ಅವನ ಕೊಂಡು ಯಾಕಡೆ ನೋಡಿದ್ರು ತಾಯಿನೇ ಹುಡುಕ್ತದ, ಹೌದಲ್ಲ? ನೀವು ಇವು ನೋಟಿದ್ದಾಗ ನಿಮ್ಮ ಕಣ್ಣು ಯಾರು ಹುಡುಕಾಡ್ಯಾವ? ಯಾರು ಹುಡುಕಾಡ್ಯಾವ? ಇವು ನೋಟಿದ್ದಾಗ 25 ವರ್ಷ ಆಗಿಂದ ಯಾರು ಹುಡುಕಾಡೋದು? ಚೇಂಜ್ ಯಾಕಾದವಪ್ಪ?
ನಿಮ್ಮ ಕಣ್ಣು ಬದಲಿ ಅದಾವಿಲ್ಲ. ಕಣ್ಣು ಕೆಟ್ಟ ಅಣ್ಣಗಳಿರ ನಿಮ್ಮನೆತ್ತಬಲ್ಲರಯ್ಯ. ಇವನು ಬಲ್ಲಬೇಕಂದ್ರೆ ಸುಮ್ಮನೆ ಸಾಧ್ಯನಾ? ಬಟ್ಟೆ ಚೇಂಜ್ ಆದರೆ ಇವ ಪರಿಚಯ ಆಗಂಗಿಲ್ಲ. ಗಡ್ಡ ಬಿಟ್ಟರೆ ಇವ ಪರಿಚಯ ಆಗಂಗಿಲ್ಲ. ಜಟ ಬಿಟ್ಟರು ಇವ ಪರಿಚಯ ಆಗಂಗಿಲ್ಲ. ಭಸ್ಮ ಹಚ್ಕೊಂಡು ಪರಿಚಯ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಇವ ಪರಿಚಯ ಆಗಬೇಕಂದ್ರೆ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ವಿಷಯದಲ್ಲಿ ಉದಾಸೀನ, ಚಿತ್ತದಲ್ಲಿ ನಿರಪೇಕ್ಷೆ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದವನ್ನು ಯಾರು ಕಾಣ್ತಾರೋ ಅವನಿಗೆ ಇವ ಪರಿಚಯ ಆಗ್ತದೆ. ನಿಮ್ಮ ಆನಂದ ಜ್ಞಾನದಲ್ಲಿ ಹುಡುಕಬೇಕು, ತನುವಿನಲ್ಲೆಲ್ಲ. ವಿಷಯಗಳಲ್ಲಿ ಆನಂದ ಹುಡುಕಾಡ್ತೇವೆ. ನಮ್ಮ ಆನಂದ ವಿಷಯಗಳಲ್ಲಿ ಐತಿಲ್ಲ. ಶಬ್ದದಲ್ಲಿ ಹುಡುಕ್ತಾ ಇದ್ದೀವಿ ಆನಂದ, ಸ್ಪರ್ಶದಲ್ಲಿ ಆನಂದ ಹುಡುಕ್ತಾ ಇದ್ದೇವೆ, ರೂಪದಲ್ಲಿ ಆನಂದ ಹುಡುಕ್ತಾ ಇದ್ದೇವೆ, ರಸದಲ್ಲಿ ಆನಂದ ಹುಡುಕ್ತಾ ಇದ್ದೇವೆ. ಒಂದು ಒಳ್ಳೆ ಜ್ಯೂಸ್ ಮಾಡ್ಕೊಂಬರ್ರಿಯಪ್ಪ ಅಂತ ಅಲ್ಲಿ ಆನಂದ ಹುಡುಕ್ತಾ ಇದ್ದೇವೆ, ಹೌದಲ್ಲ? ಗಂಧ ಶೇಂಟ್ ಹೊಡ್ಕೊಂಬರ್ರಿಯಪ್ಪ ನೋಡೋಣ ಅಂತೀರಿ, ಹೌದಲ್ಲ? ಗಂಧದಲ್ಲಿ ಆನಂದವನ್ನು ಹುಡುಕ್ತೀವಿ. ಗಂಧದವನಲ್ಲ, ರಸದವನಲ್ಲ, ರೂಪದವನಲ್ಲ, ಸ್ಪರ್ಶದವನಲ್ಲ, ಶಬ್ದದವನಲ್ಲ. ಜ್ಞಾನ ಆ ಮೌನದಲ್ಲಿ ಭಗವಂತ ಇದ್ದಾನೆ. ಆದರೆ ಇದು ಒಮ್ಮಲಿಗೆ ಡೈರೆಕ್ಟ್ ಜಂಪ್ ಮಾಡೋಕ್ಕೆ ಬರೋದಿಲ್ಲಲ್ಲ. ಅದಕ್ಕೆ ಹಂತಗಳನ್ನು ಮಾಡಿದ್ರು ನಮ್ಮವರು. ಏನಂದರೆ ನಿಮ್ಮ ಮನಸ್ಸು ದೌಡು ಕುಂದ್ರಂಗಿಲ್ಲ, ಶರೀರ ಕುಂದ್ರಿಸ್ಬೇಕು. ತಿಳಿತಲ್ಲ? ಇಲ್ಲಿ ಎಷ್ಟು ದಿವಸ ಆಯ್ತು ನೀವು ಕೂತು? 48 ದಿನ, ಒಂದು ಮಂಡಲ ಇಲ್ಲಿ ಕುಂತೀರಿ. ಪ್ರೆಸೆಂಟ್ ಏನಿದೆ, ಶರೀರ ಇದ್ದಾವೆ, ಮೈಂಡು ಪ್ರೆಸೆಂಟ್ ಅದಾವನೋ ಅಬ್ಸೆಂಟ್ ಅದಾವ. ಇಲ್ಲಿ ಕೂತಿರ್ತೀರಿ, ಸ್ವಲ್ಪ ಊರ ಕಡೆ ಹೋಗಿ ಬರಬೇಕು, ಅದು ನೆನಪಾಗಲಾರ್ದಂಗೆ ಕುಂದಿರ್ಬೇಕಲ್ಲ. ಕರೆಸ್ಬಾರ್ದಾಗಿತ್ತು ಈ ತಾತನ ಅಂತೀರಿ ನೀವು. ಎಷ್ಟು ಸತ್ಯ ಹೇಳ್ತಾನ ನಂಗಿದ್ರೆ ನಮ್ಮ ಇವನ್ನ ಯಾಕೆ ಕರೆಸ್ತಿದ್ದೇವೆ, ಹೌದಲ್ಲ? ಅವ ಸತ್ಯವ ನುಡಿಯುವುದೇ ದೇವಲೋಕ. ಅದಕ್ಕೆ ಇವನನ್ನು ಅರ್ಥೈಸ್ಕೊಳ್ಬೇಕು ಅಂದ್ರೆ ಪೂಜಾ ಕೋಟಿ ಸಮಂ ಸ್ತೋತ್ರಂ. ನಿಮ್ಮ ಕೋಟಿ ಸಾರಿ ಭಸ್ಮ ಹಚ್ಚೋದು, ಗಂಧ ಹಚ್ಚೋದು ಏನು ಮಾಡ್ತಿರಲ್ಲ, ಅದ್ರ ಪುಣ್ಯ ಒಂದು ಸಾರಿ ಸ್ತೋತ್ರ ಮಾಡಿದ್ರೆ ಬರ್ತದೆ. ಪೂಜಾ ಕೋಟಿ ಸಮಂ ಸ್ತೋತ್ರಂ. ಭಸ್ಮ ಹಚ್ಚೋದು, ಗಂಧ ಹಚ್ಚೋದು, ಕಾಯಿ ಹೊಡಿಯೋದು, ಹೂವು ಏರಿಸೋದು, ಅದರ ವಿಡಿಯೋ ತೊಗೊಳ್ಳೋರಿದ್ರೆ ಜಾಸ್ತಿ ಮಾಡ್ತೀರಿ ನೀವು, ನನಗೆ ಗೊತ್ತದ. ನೀವು ನೋಡ್ರಿ, ನೀವು ದೇವ್ರ ಮನೆ ಪೂಜೆ ಮಾಡಲ್ಲಿ ಅದು ವಿಡಿಯೋದವ್ರು ಬಂದ್ರೂ ಹೆಚ್ಚಿಗೆ ಪೂಜೆ ಮಾಡ್ತಾರೆ. ಅವ ಅಂತಂದು ದೇವ್ರಿಗೆ ಮಕ್ಕಳು ನನ್ನ ಸಲಿಂದ ಅಲ್ಲ, ವಿಡಿಯೋದ್ರ ಸಲಿಂದ ಮಾಡಕಂತಾನೆ, ಹೌದಲ್ಲ? ಉದಯದಲ್ಲಿ ಲಿಂಗ ಪೂಜೆ, ಹೃದಯದಲ್ಲಿ ಕತ್ತಲೆ. ಉದಯದಲ್ಲಿ ಲಿಂಗ ಪೂಜೆ ಮಾಡ್ಕೊಂಡು ಹೃದಯದಲ್ಲಿ ಅವನ ಪೂಜೆ ಆಗ್ಬೇಕಲ್ಲಪ್ಪ. ಆತ್ಮಾನಂ ಅಖಿಲಂ ವಸ್ತು ಶಿವಂ ಆನಂದ ಚಿನ್ಮಯಂ. ಇವ ನಿಮಗೆ ಪರಿಚಯ ಆಗಬೇಕು ಅಂದರೆ ಇಲ್ಲಿ ಬೆಳಕಾಗಬೇಕು. ಇಲ್ಲಿ ಬೆಳಕಾಗಬೇಕು ಅಂದರೆ ಸ್ತೋತ್ರ ಮಾಡಬೇಕು, ಪೂಜೆ ಮಾಡಬೇಕು, ಸ್ತೋತ್ರ ಮಾಡಬೇಕು. ಸ್ತೋತ್ರಂ ಕೋಟಿ ಸಮಂ ಜಪಂ. ಸ್ತೋತ್ರಕ್ಕೂ ಜಪಕ್ಕೂ ಏನು ವ್ಯತ್ಯಾಸಪ್ಪ? ಹಾಂ ಹೇಳ್ರಿ, ಏನು ವ್ಯತ್ಯಾಸ? ಹಾಂ, ನೀವು ಸ್ತೋತ್ರವನ್ನು ಬಹಿರಂಗದಲ್ಲಿ ಮಾಡ್ತೀರಿ, ಜಪವನ್ನು ಅಂತರಂಗದಲ್ಲಿ ಹೊರಗಡೆ 1 ಕೋಟಿ ಸಾರಿ ಅನ್ನುವ ಜಪ, ಸ್ತೋತ್ರ 1 ಸಾರಿ ಮನಸ್ಸಿನೊಳಗೆ ಮಂತ್ರ ಅಂದ್ರಿ ಅಂದ್ರೆ ಅದ್ರ ಪುಣ್ಯ ಬರ್ತದೆ. ಜಪಕೋಟಿ ಸಮಂ ಧ್ಯಾನಂ. ಅವನ್ನೇನು ಜಪ ಮಾಡಕತ್ತಿರಲ್ಲ, ಅವನು ಧ್ಯಾನ ಮಾಡಬೇಕು. ಯಾರು? ಶಿವನ ಧ್ಯಾನ ಮಾಡಬೇಕು. ನೀ ಹೆಂಗದೀಯಪ್ಪ, ನೀ ಎಲ್ಲಿದೀಯಪ್ಪ, ಯಾವುದ್ರಲ್ಲಿದೀಯಪ್ಪ, ಎಲ್ಲೆಲ್ಲದಿ ಅಂತ ಹುಡುಕ್ಬೇಕು ನೀವು. ಅದು ಹುಡುಕೋದು ಅಷ್ಟು ಸುಲಭಲ್ಲ. ಶಿವಾತ್ಮಕಂ ಇದಂ ಸರ್ವಂ. ನಿಮಗೆ ತಿಳಿಲಿ ಅಂತ ಹಿಂಗೆ ಬಿಡಿ ಬಿಡಿಯಾಗಿ ಹೇಳಕತ್ತೀನಿ. ನನಗೆ ಶಿವ ಎಲ್ಲಿದಾನ ಗೊತ್ತಾ?
ನನಗೆ ಶಿವ ಇಲ್ಲೇನು ಕೂತಿರಲ್ಲ, ನೀವು ಸಾಕ್ಷಾತ್ ಶಿವನೇ ಅಂತ ತಿಳ್ಕೊಂಡಿದ್ದು ನಾನು. ಶಿವಾತ್ಮಕಂ ಇದಂ ಸರ್ವಂ. ಶಿವ ನನಗೆ ಮೋಸ ಮಾಡ್ಬೇಕಂತಾನ. ತೆಳಗೆ ಕೂತೀನಿ, ನಿನ್ನ ಮ್ಯಾಗ ಕುಂದ್ರಿಸಿ ಗುರ್ತ ಹಿಡಿ ಮಗನೇ ಅಂತ ಹೇಳ್ತಾನ. ತಿಳಿತಾ? ಇಲ್ಲಿ ಒಳಬಳ್ಳಾರಿ ತಾತನವರಿದ್ದರು ಮೊದಲನವ್ರು, ಈಗಿನವರು ತಪಸ್ವಿಗಳು. ಅವರು ರಾತ್ರಿ ಲಿಂಗ ಪೂಜೆ ಕೂತಾಗ ಮಗ್ಗಲ ಮನೆಯಲ್ಲಿ ಒಂದು ಮಗು ಅಳ್ತಾ ಇತ್ತು. ಈಗೇನು ಅಭಿಷೇಕ ಮಾಡಿರಲ್ಲ, ಇನ್ನೇನು ಲೋಟ ತಗೊಂಡು ನೀರು ಹಾಕ್ತಾಯಿದ್ರು, ಹಾಲು ಹಾಕ್ತಾಯಿದ್ರು. ಮಗುವಿನ ಅಳು ಜೋರಾಯಿತು 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 ಜೋರಾಯಿತು. ಇವ್ರು ಕೂತು ಪೂಜೆ ಹಾಕಿದ ಕೂತಲ್ಲಿ ಆಲೋಚನೆ ಮಾಡಿ, ಮಗು ಇಷ್ಟೇ ಕಳ್ತಾ ಇದೆ, ಪೂಜೆ ಬಿಡೋಣ, ಆ ಮಗುವಿನ ಅಳುವಿನ ಕಾರಣ ತಿಳಿನೋ ಅಂತ ಸ್ವಲ್ಪ ತಕ್ಕಡಿ ಒಳಗೆ ನಿಂತು ನೋಡಿದರು. ಅವರು ಪೂಜಾ ಬಿಟ್ಟರು, ಕೈಯಲ್ಲಿ ಲಿಂಗು ಹಿಡ್ಕೊಂಡು ಹೋದರು. ಯಾಕೆ ಅಳ್ತಾ ಇದೆ ಮಗು ಅಂತ ಕೇಳಿದರು. ಅಮ್ಮ ಹೇಳಿದ್ಲು, ತಾಯಿ ಹೇಳಿದ್ಲು, ನನ್ನ ಎದೆಯಲ್ಲಿ ಹಾಲು ಬರ್ತಾ ಇಲ್ಲ, ಅದಕ್ಕೂ ಹಸಿವಾಗಿದೆ ಮಗುವಿಗೆ, ಅದಕ್ಕೆ ಅಳ್ತಾ ಇದೆ. ಇವರೇನು ಲಿಂಗ ಪೂಜೆಗೆ ಕೂತಿದ್ರಲ್ಲ, ಆ ಹಾಲು ತೊಗೊಂಡು, ಆಕಳ ಹಾಲು ತೊಗೊಂಡೋಗಿ ಇದನ್ನು ಕಾಸಿ ಆರಿಸಿ ಕುಡಿಸಮ್ಮ. ಅಯ್ಯೋ ಶಿವ ಶಿವ, ನೀವು ಅಭಿಷೇಕ ಲಿಂಗಕ್ಕೆ ಇಟ್ಕೊಂಡಿರಿ. ಅಲ್ಲಿರುವ ಶಿವ ಇಲ್ಲಿರುವ ಶಿಶು ಇಬ್ಬರೇ ಒಬ್ಬರೇ ಅದಾರ, ಹೋಗು ಅಂದ. ಶಿವಾತ್ಮಕಂ ಇದಂ ಸರ್ವಂ. ರೇಣುಕರು ಹೇಳಿದರು, ಎಲ್ಲ ಕಡೆ ಅವನೇ ಇದ್ದಾನೆ, ಎಲ್ಲೆಲ್ಲ ಅವನೇ ಇದ್ದಾನೆ, ಅವನು ಬಿಟ್ಟು ಯಾರ್ಯಾರು ಇಲ್ಲೇ ಇಲ್ಲ ಭೂಮಿ ಮೇಲೆ. ಇದು ಪೂಜೆ ಮಾಡಿದಲ್ಲಿ ನಿಮಗೆ ತಿಳಿದದ? ಈಗ ಎಲ್ಲ ಕಡೆ ಅವನೇ ಅದಾನಂತ ತಿಳಿದದ? ಅಷ್ಟು ತಿಳಿಬೇಕಲ್ಲ. ಇಲ್ಲಿ ಕೂತಾಗ ಆಟೆ ನಮಗೆ ದೇವರು. ಈಗ ಒಬ್ಬೊಬ್ರಿಗೊಬ್ರು ಏನಂತ ಕರಿತೀರಪ್ಪ ನೀವು? ಶಿವ ಅಂತೀರಿ. ಒಂದು 5,000 ರೂಪಾಯಿ ಸಾಲ ಕೊಟ್ಟಿದ್ದ, ಕೊಡಲಿಲ್ಲ ಅಂದ್ರೆ ಏನಂತೀರಿ ಅವಂಗ? ದೊಡ್ಡ ಶಿವ. ಅದು ನಾನೇನು ಹೇಳೋದು ಬೇಕಾಗಿಲ್ಲ, ಎಲ್ಲ ಅವಂದಿದೆ. ಆ ಸ್ಥಿತಿ ಪ್ರಾಪ್ತ ಆಗೋದಷ್ಟು ಸುಲಭ ಅಲ್ಲ. ನಾನು ಇಲ್ಲಿಗೆ ಬರ್ತಾ ಇದ್ದೆ, ಈಗ ಬರುವಾಗ ಹಾದಿಯಲ್ಲಿ ತಿರುಪತಿಯಿಂದ ಪಂಡ್ರಾಪುರಕ್ಕೂ ಅವರು ಮಹಾರಾಷ್ಟ್ರದವ್ರು ಪಾದಯಾತ್ರಕ್ಕೆ ಹೊಂಟೇವಿ ಅಂತ ತರಬಿದ್ರು ನಮ್ಮ ಗಾಡಿ. ಏನಮ್ಮ ಅಂತ ಕೇಳಿದೇವಿ. ನಮ್ಮ ಡ್ರೈವರ್ಗೆ ಮರಾಠಿ ಬರ್ತದೆ. ಇಲ್ಲರಿ ನಾವು ಪಾದಯಾತ್ರೆ ಹೊಂಟೀವಿ, ಭಾಳ ಹೊಟ್ಟೆ ಹಸುವಾಗೈತಿ, ಮಠಕ್ಕೆ ಹೋಗ್ರಿ ಅಂದೆ. ಇಲ್ಲ ನಡ್ಕೋತ ಹೋಗೋಕೆ ಆಗಂಗಿಲ್ಲ ಅಂದರು. ಆಯಿತು ಅಂಥೇಳಿ, ಏನಪ್ಪ ಏನು ಬೇಕು, ಊಟಕ್ಕೆ ಏನಾರ ವ್ಯವಸ್ಥೆ ಮಾಡಿರಿ, ಅಡವೆಗೆ ಏನು ಮಾಡಬೇಕು. ನಮ್ಮ ಕಲ್ಸಕ್ರಿ ಡ್ಯಾಬ್ ಇತ್ತು, ಇದನ್ನು ಅವರು ಉಡಿಯೋದಾಗ ಹಾಕಿ 1,000 ರೂಪಾಯಿ ಅವ್ರಿಗೆ ಕೊಟ್ಟಿವಿ, ಎಲ್ಲರೇ ಟಿಫನ್ ಮಾಡಿರಿ ಹಾದ್ಯಾಗ ಅಂತೇಳಿ. ನಾನು ಒಂದೀಷ್ಟು ಇದು ಮಾಡಿದೆ. ಓಹೋ, ಮಲ್ಲಿಕಾರ್ಜುನನೇ ಪಾದಯಾತ್ರೆ ಮಾಡ್ತಾ ನನ್ನ ಮುಂದೆ ಬಂದು ನಿಂತಾನ, ಅವರೇ ಅಯ್ಯಪ್ಪ ಸ್ವಾಮಿ. ಇದು ನಿಮಗೆ ತಿಳಿತದ? ನನಗೆ ಗೊತ್ತು ನಿಮ್ಗೆ ಎಷ್ಟು ತಿಳಿತದ ಅನ್ನೋದು. ಸ್ವಾಮಿಗಳಿಗೆ ಕಣಕ ಕೊಡಾಗ ಹಿಂಗೆ ಕೈ ಹಾಕಿರ್ತೀರಿ, 500 ಬಂದು ಅಂದ್ರೆ ಒಳಗಿಡ್ತೀರಿ, 10 ಬಂದ್ರೆ ಮಾತ್ರ ಈ ಕಡೆ ತೆಗಿತೀರಿ. ನೀವು ದ್ವಾಡದು ಸಣ್ಣದು ಗುರ್ತ ಹಿಡಿತೀರಿ. ಈ ನೋಟು ದ್ವಾಡದು, ಇದು ಗುರುದಕ್ಷಿಣದ್ದು, ಇದು ವರದಕ್ಷಿಣದ್ದು ನೋಟುಗಳೇ ಬೇರೆ ಅವು ನಿಮ್ಮ ಹತ್ರ, ಹೌದಲ್ಲ? ಇದು ಅಳಿಬೇಕು, ಇವ ಪರಿಚಯ ಆಗಬೇಕು ಅಂದರೆ. ಇವನ ಪರಿಚಯಗಾಗಿ ಹುಟ್ಟಿ ಬಂದಂಥ ಜನ್ಮ ಯಾವುದಂತ ದುರ್ಲಭಂ ಮಾನುಷಂ ಜನ್ಮ ಜನನಂ ಜ್ಞಾನ ಸಾಧನಂ. ಏನ ಜಾನಂತಿ ದೇವೇಶಾಂ ತೇಷಾಂ ಆತ್ಮನಿರರ್ಥಕ. ಈ ಜನ್ಮದಲ್ಲಿ ಬಂದು ಶಿವಜ್ಞಾನವಿಲ್ಲದಿರ್ದೊಡೆ ಹೇಳಲ್ಲ ಮಡಿವಾಳ ಮಾಸ್ದವರು, ಕಾಗೆ ಕೋಳೆಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಅದಕ್ಕೆ ನೀವು ಏನು ಈ ಪೂಜಾ ಕೈಂಕರ್ಯ ಮಾಡಿದಿರಲ್ಲ, ಈಗ ನಮ್ಮಲ್ಲಿ ಒಂದು ದೊಡ್ಡ ಪರಂಪರೆ ಇದೆ. ನೀವೇನು ಜಪ ಮಾಡಿರಲ್ಲ ಇಲ್ಲಿವರೆಗೆ, ನೀವೇನು ಕುಂತಿರಲ್ಲ, ನಿಮ್ಮ ಕಣ್ಣಿಗೆ ಒಂದು ಸಿದ್ಧಿಯಾಗಿರ್ತದೆ, ನಿಮ್ಮ ಕೈಗೆ ಒಂದು ಸಿದ್ಧಿಯಾಗಿರ್ತದೆ, ನಿಮ್ಮ ನಾಲಿಗೆಗೆ ಒಂದು ಸಿದ್ಧಿಯಾಗಿರ್ತದೆ. ಇದು ಆಚಾರಲಿಂಗ, ನಾಲಿಗೆ ಗುರುಲಿಂಗ, ಕಣ್ಣು ಶಿವಲಿಂಗ, ಚರ್ಮ ಜಂಗಮಲಿಂಗ, ಕಿವಿ ಪ್ರಸಾದಲಿಂಗ, ಹೃದಯ ಮಹಾಲಿಂಗ, ಷಡ್ಲಿಂಗಗಳ ದರ್ಶನ ನಿಮಗಾಗಿರ್ತದೆ.
ಅದಕ್ಕೆ ನಮ್ಮವ್ರು ಏನು ಮಾಡಿದರು, ಇವ್ರಿಗೆ ನಿಮಗೇನು ಮಾಡ್ತಾರೆ, ಈಗ ಅಯ್ಯಪ್ಪ ಸ್ವಾಮಿಗಳಿಗೆ ಊಟ ಮಾಡಿಸ್ತಾರೆ, ಶಿವಸ್ವಾಮಿಗಳಿಗೆಲ್ಲ ಪ್ರಸಾದ ಮಾಡಿಸ್ತಾರೆ. ನೀವು ಸಂತೃಪ್ತರಾದ್ರಿ ಅಂದ್ರೆ ಶಿವ ಸಂತೃಪ್ತನಾಗ್ತಾನೆ. ತತ್ವ ಬಲ್ಲ ಶಿವಯೋಗಿಗೆ ತುತ್ತ ನಿಕ್ಕಿದರೆ ಕೈಲಾಸ ಮೇಲೆತ್ತಿ ಬೀಳುವುದು ಸರ್ವಜ್ಞ. ಈಗ ನೀವು 48 ದಿನ ತತ್ವದ ಜೀವನ ಏನು ಮಾಡಿರಲ್ಲ, ನಿಮಗೊಂದು ತುತ್ತು ಹಾಕಿಬಿಟ್ರೆ ಕೈಲಾಸನೇ ಅವ್ರ ಮನೆಗೆ ಬರ್ತದೆ ಅಂತೆ. ಹಿಂಗೊಂದು ಸಂಪ್ರದಾಯ ಪರಂಪರೆ ಉತ್ಕೃಷ್ಟ ಚಿಂತನೆಗಳನ್ನು ಒಳಗೊಂಡಂಥ ದೇಶ ಯಾವುದು ಅಂದರೆ ಅದು ಭಾರತ. ಅದಕ್ಕೆ ನೀವು ಇವನೇನು ಪೂಜೆ ಮಾಡಿದ್ದೀರಿ, ಈ ಪೂಜೆಯ ಫಲ ನಿಮ್ಮೆಲ್ಲರಿಗೆ ದೊರೀಲಿ. ನೋಡೋಣ, ನಾನು ಇಲ್ಲಿ ಡಾಕ್ಟರ್ ಸೋಮನಾಥ್ ಸರ್ ಹತ್ರ ಹೋಗಿ ಇನ್ನೂ ಟ್ರೀಟ್ಮೆಂಟ್ ತೊಗೊಂಡು ಇಲ್ಲಿ ಕೆಮ್ತಿದ್ದೆ. ಅಲ್ಲಿ ನಾನು ಬ್ಯಾಡ್ರಪ್ಪ ನಮಗೆ ಕೆಮ್ಮೈತಿ ಕರೆಸ್ಬೇಡ ಅಂತಂದೆ. ನೀವು ಬಂದು ಏನಾರು ಮಾಡ್ರಿ ಅಂದೆ. ಒಂದಿಷ್ಟು ಕೆಮ್ಮು ಬರಲಾರ್ದಂಗೆ ನೋಡುವ ಯಾರು ಅಂದ್ರೆ ಇವನೇ. ಅದೇ ನಾನು ಹೇಳೋದು, ಅವ ನಮ್ಮನ್ನು ಆಟ ಕೋಲ ತುದಿಯ ಕೋಡಾಗ ನೇಣ ತುದಿಯ ಗೊಂಬೆ ಆಡಿದೆ ನಯ್ಯ ನೀನು ಆಡಿಸಿದಂತೆ. ನಮ್ಮ ಭಾಗದ ಸಜ್ಜನ ರಾಜಕಾರಣಿಗಳು, ಹಿರಿಯರು, ಮುತ್ಸದ್ದಿಗಳು ಆದಂಥ ನಮ್ಮ ಶ್ರೀರಾಮುಲು ಸರ್ ಅವರು ಬರ್ತಾ ಇದ್ದಾರೆ. Thank you so much. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಾವು ಬಂದಿದ್ದೀವಿ ಶಿವ ಮಂಡಳ ಪೂಜೆಯಲ್ಲಿ. ಗುರುನ್ ಕೇಳೋಣ ಬನ್ನಿ, ಏನು ಮಾತಾಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸ್ವಾಮಿ, ಯಾವ ವರ್ಷದಿಂದ ಮಾಡ್ತಾ ಇದ್ದೀರಾ ಸ್ವಾಮಿ? ಇದು ಎಷ್ಟು ವರ್ಷ ಆತಪ್ಪ ನಾನು ಅತಿಥಿಯಾಗಿ ಬಂದಿದ್ದು. ಇದು ಮೊದಲೇ ವರ್ಷ ಅಂತ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ವಾಮಿ ಶಿವನ ದೇವ್ರ ಬಗ್ಗೆ? ಜಗತ್ತಿನಲ್ಲಿರುವ ದೇವರು ಒಬ್ಬನೇ ಇದ್ದಾನೆ, ಚೈತನ್ಯ ಶಕ್ತಿ. ಅದನ್ನು ಹಲವಾರು ರೂಪಗಳಿಂದ, ನಾಮಗಳಿಂದ ನಾವು ಅವನನ್ನು ಧ್ಯಾನಿಸ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಆದರೆ ಎಲ್ಲ ಸಲ್ಲೋದು ಒಬ್ಬನಿಗೆ. ಒಬ್ಬೊಬ್ಬರು ಒಂದೊಂದು ಪರಂಪರೆಯನ್ನು ಹಮ್ಮಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಾ, ಈಶ್ವರ, ಯೇಸು, ಕ್ರಿಸ್ತ, ಪೈಗಂಬರ್ ಎಲ್ಲರೂ ಒಂದೇ ಚೈತನ್ಯಾತ್ಮಕ ಶಕ್ತಿಯಾಗಿರೋದ್ರಿಂದ ನಾವು ಯಾರ್ಯಾರು ಪ್ರಾರ್ಥನೆ ಮಾಡ್ತೇವೆ, ಯಾರು ಪೂಜೆ ಮಾಡ್ತೇವೆ, ಯಾರು ಜಪತಪಗಳನ್ನು ಮಾಡ್ತೇವೆ, ನಾವು ತಿಳ್ಕೊಬೇಕಾಗಿದ್ದು ಒಂದೇ ಒಂದು ಅಂದರೆ ಜಗತ್ತದಲ್ಲಿ ಇರುವವರೆಲ್ಲರೂ ಅವರು ಶಿವನ ಸ್ವರೂಪಿಗಳೇ ಅಂತ ಯಾರು ಪೂಜೆ ಮಾಡ್ತಾರೋ ಅದು ನಿಜವಾದ ಪೂಜೆ ಅಂಥೇಳಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಭಾಳಷ್ಟು ಶಿವನ ಮಾಲೆ ಹಾಕ್ಕೊಂಡು ಪ್ರತಿ ವರ್ಷ ಕೂಡ ಶ್ರೀಶೈಲಕ್ಕೆ ಭಾಳಷ್ಟು ಮಂದಿ ನಡ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ಇವತ್ತು ಶ್ರೀಶೈಲ ಏನು ದೇವಸ್ಥಾನ ಇದೆಯೋ ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ. ಭಾಳಷ್ಟು ಮಂದಿ ಕಡೆ ಅಂದ್ರಿಗಿನ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಶ್ರೀಶೈಲಕ್ಕೆ ಈ ಸಮಯದಲ್ಲಿ ಭಾಳಷ್ಟು ಮಂದಿ ಮಾಲಾಧಾರಿಗಳು ಹಾಕ್ಕೊತಾರೆ. ಹಂಗಾಗಿ ಇವತ್ತು ಪ್ರಥಮ ಬಾರಿಗೆ ನಮ್ಮ ಸವಿನಂದನ್ ಅವರು ಮತ್ತು ನಂತರ ನಮ್ಮ ಗ್ರಾಮಾಂತರ ಕ್ಷೇತ್ರದ ಜನರು ಮತ್ತು ಸಾಕಷ್ಟು ಬಳ್ಳಾರಿ ನಗರದ ಜನರು ಭಾಳಷ್ಟು ಮಂದಿ ಸೇರಿ ಈ ಸರಿ ಮೊದಲನೇ ಬಾರಿಗೆ ಭಾಳಷ್ಟು ಮಂದಿ ಮಾಲಾಧಾರರನ್ನು ಶ್ರೀಶೈಲಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಈ ಪೂಜೆಯನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಮ್ಮಂಗ್ನೂರು ರಾಜ್ಯರು ಭಾಳಷ್ಟು ಹೇಳಿದ್ದಾರೆ. ಯಾಕಂದರೆ ಇವತ್ತು ಎಲ್ಲ ಮಾಲಾಧಾರಿಗಳಿಗೆ ಭಾಳಷ್ಟು ಅವ್ರವ್ರ ಇಚ್ಛೆಗಳಿರ್ತಾವೆ. ಅವ್ರ ಇಚ್ಛೆಗಳಿರೋಂಥ ಟೈಮಲ್ಲಿ ಶಿವ ಏನು ಇವತ್ತು ಶ್ರೀಶೈಲ ದೇವರು ಅವರೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ, ಆ ಭಗವಂತ ಎಲ್ಲ ಇಚ್ಛೆಗಳನ್ನು ಪೂರೈಸೋಂಥ ಕೆಲಸ ಮಾಡಲಿ ಅಂದೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇತ್ತೀಚೆಗೆ ಮುಕ್ಕೋಟಿ ದೇವಗಳಲ್ಲಿ ಶಿವ ಕೂಡ ಒಂದು ಭಾಳಷ್ಟು ದೊಡ್ಡ ದೇವರು. ಹಂಗಾಗಿ ಆ ದೇವರು ಎಲ್ಲರನ್ನೂ ಕೂಡ ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ನಮಃ ಶಿವಾಯ.
ಇಲ್ಲ ನಾವು ಹೇಳಿದ್ರೆ ಬಂದಾನ ಪುಣ್ಯಾತ್ ಮಲ್ಲೆ ಕುತ್ಕೊಂತಾನ ಕೇಳಿಸ್ತತೆ ಹಿಡ್ಕ ಹಲೋ ಹಲೋ ಕೇಳಿಸುತ್ತಮ್ಮ प्रजादिशश्च मे यज्ञनेन कल्पताम् तपश्च मे व्रतश्च मे व्रतञ्च मे होरात्रय वृष्ट्या बृहद्रदन्तरे च मे यज्ञनेन कल्पेतां गर्भाश्च मे वत्साश्च मे द्रविश्च मे द्रवी च मे द्वित्यो ये च मे पञ्चाविश्च मे पञ्चावी च मे त्रिवत्सश्च मे त्रिवत्सा च मे दुर्यवा च मे दुर्यो हे च मे षष्ठवा च मे षष्ठवे च मे वक्षा च मे वजा च मर्जभश्च मे वेहश्च मे नडवाञ्च मे धेनुश्च मे आयुर्यज्ञेन कल्पतां प्राणो यज्ञेन कल्पतामपानो यज्ञेन कल्पतां व्यानो यज्ञेन कल्पतां चक्षुर्यज्ञेन कल्पतां गश्रोत्रं यज्ञेन कल्पतां मनो यज्ञेन कल्पतां वा यज्ञेन कल्पतां आत्मा यज्ञेन कल्पतां यज्ञो यज्ञेन कल्पताम् एका च मे दस्रश्च मे पञ्च च मे सप्त च मे नव च मे एकादश च मे त्रयोदश च मे पञ्चदश च मे सप्तदश च मे नवदश च मे एकविकं चतुश्च मे त्रयोविकं चतुश्च मे पञ्चविकं चतुश्च मे सप्तविकं चतुश्च मे मे चतुस्रश्च मे चौद मे द्वादश च मे षोडश च मे विगमचतुश्च मे चतुर्विगमचतुश्च मे अष्टाविगमचतुश्च मे द्वात्रिगमचतुश्च मे षट्त्रिगमचतुश्च मे चत्वारिगमचतुश्च मे चतुश्चत्वारिगमचतुश्च मे अष्टाचत्वारिगमचतुश्च मे वाजश्च प्रथमश्च पिजश्च कृतश्च सुवर्श्च मूर्धाजवस्त्यस्यान्त्यायनश्चान्त्यश्च भुवनश्च भुवनश्चाधिपतिश्च इडादेहवोर्मनिर्यग्नेर्बृहस्पतिरुक्तकामधानी जगं निषद्विश्वे देवासोत्कवाच पृथिवे मातर्मा जगं सेर्मदमनश्ये मदजनिष्ये मदवक्ष्यामि मदवदिष्यामि मदमतिं देवेभ्यः वाजमध्यादगं शुश्रूषेण्या मनुष्येभ्यस्तं मा देवा अवन्दशाभाये पितरो न मदन्तो इडादेहवोर्मनिर्यग्नेर्बृहस्पतिरुक्तकामधानी जगं निषद्विश्वे देवासोत्कवाच पृथिवे मातर्मा जगं सेर् मदमनश्ये मदजनिष्ये मदभक्ष्यामि मदवदिष्यामि मदमतिं देवेभ्यः वाजमध्यादगं शुश्रूषेण्या मनुष्येभ्यस्तं मा देवा अवन्दशाभाये पितरो न मदन्तु ओम तस्योरावृणीमहे गातुं यज्ञाय घातुं यज्ञपतये दैवे स्वस्तिरस्तु नः स्वस्तिरमानुषेभ्यः उद्वं जगादवेजं शं न अस्तु द्विपदे जं चतुष्पदे ಅಲ್ಲಿ ಕೊಡು ಸರ್ ಹೂ ಕೊಡು ओम तस्योरावृणीमहे गातुमय घनाय घातुमय घनपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगादवेजं शं न अस्तु द्विपदे शं चतुष्पदे ओम शान्ति शान्ति शान्तिः ओम भैरवरुद्राय महारुद्राय कालरुद्राय कल्पान्तरुद्राय वीररुद्राय रुद्ररुद्राय अघोररुद्राय मार्ताण्डरुद्राय अण्डरुद्राय प्रचण्डरुद्राय गण्डरुद्राय शूररुद्राय वीररुद्राय भावरुद्राय भीमरुद्राय अतलरुद्राय विधलरुद्राय सुतलरुद्राय तलातलरुद्राय महातलरुद्राय पातालरुद्राय नमो नमः नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः अरः सहस्रशीर्षाक्पुरुषः
सहस्राक्ष सहस्रपाद सभूमिं विश्वदा वृत्वा अत्यतिष्ठदजाङ्गलो पुरजये वेदको सर्वः यद्भूतं यश्च भव्यः पुरामृतत्वस्येजान यदन्नेनातिरोहति एतावानस्य महिमा अतोऽध्यायागमश्च पूरुषः पादस्य विश्वाभूतानि त्रिपादस्यामृतं दिवे जयमङ्गलमुदय नमः पार्वते पते शिव हर हर महादेव शिवस्वामिनाम् अमृतध्वनेन भजनः पूजां च करिष्ये ನೀವು ಸ್ಟಾರ್ಟ್ ಮಾಡಿದ್ರೆ ಭಜನೆ ಮಾಡಿ. ಶಂಕರ ಶಂಭೋ ಓಂಕಾರನಾದಾರೂಪ ಮೊರೆಯನಿ ಪಾಲಿಸಿ ಪಾಲಿಸೋ ಸರ್ವೇಶ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮೂಷಿಕ ವಾಹನ ಮೋದಕ ಹಸ್ತ ಕ್ಷಾಮರ ಕರ್ಣ ವಿಡಂಬಿತ ಸೂತ್ರ ಶರಣಾಲಯ್ಯ ಬುಜ್ಜಿ ಬುಜ್ಜಿ ಗಣಪಯ್ಯ ಬೊಜ್ಜ ಗಣಪಯ್ಯ ಶರಣು ಗಣೇಶ ಶರಣಾಲಯ್ಯ ಶ್ರೀಶೈಲ ಕೊಂಡಲ್ಲೂನ ಸಾಕ್ಷಿವೈನವಯ್ಯ ಶರಣು ಗಣೇಶ ಶರಣಾಲಯ್ಯ ಬುಜ್ಜಿ ಬುಜ್ಜಿ ಗಣಪಯ್ಯ ಬೊಜ್ಜ ಗಣಪಯ್ಯ 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 ಶರಣು ಗಣೇಶ ಶರಣಾಲಯ್ಯ మొదటి పూజ చేయకుంటే నీకు కోపమయ్యా శరణు గణేశ శరణాలయ్యా బుజ్జి బుజ్జి గణపయ్య బొజ్జ గణపయ్య శరణు గణేశ శరణాలయ్యా మొదటి పూజ చేయకుంటే నీకు కోపమయ్యా శరణు గణేశ శరణాలయ్యా బుజ్జి బుజ్జి గణపయ్య బొజ్జ గణపయ్య శరణు గణేశ శరణాలయ్యా పంచగిరి వాసునికి తోడు ఉన్నవయ్యా శరణు గణేశ శరణాలయ్యా బుజ్జి బుజ్జి గణపయ్య బుజ్జ గణపయ్య శరణు గణేశ శరణాలయ్యా ముప్పు తిప్పలెన్ని పెట్టి మురిసిపోతావయ్యా శరణు గణేశ శరణాలయ్యా బుజ్జి బుజ్జి గణపయ్య బుజ్జ గణపయ్య శరణు గణేశ శరణాలయ్యా బుజ్జి బుజ్జి గణపయ్య బొజ్జ గణపయ్య శరణు గణేశ శరణాలయ్య బుజ్జి బుజ్జి గణపయ్య బొజ్జ గణపయ్య శరణు గణేశ శరణాలయ్య బుజ్జి బుజ్జి గణపయ్య బొజ్జ గణపయ్య శరణు గణేశ శరణాలయ్య ఓం నమః శివాయ. 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 అంబజయనం పార్వతీపతి శివ హర హర మహాదేవ్. ఓం నమః శివాయ. 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 నమః పార్వతీ పతయే హర హర. నమః పార్వతీ పతయే హర హర. హర హర శంభో మహాదేవా. హర హర శంభో మహాదేవా. హర హర మహాదేవా. హర హర మహాదేవా. నమః పార్వతీ పతయే హర హర. నమః పార్వతీ
ಶಿವ ಮಹಾದೇವ ನಮ ಪಾರ್ವತಿ ಪತಯೇ ಹರ 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 ಶಂಭೋ ಮಹಾದೇವ ಹರ ಹರ ಮಹಾದೇವ ಶ್ರೀಶೈಲವಾಸ ಶ್ರೀ ಮಲ್ಲಿಕಾರ್ಜುನ ಭ್ರಮರಾಂಬ ಪ್ರಿಯ ಮನೋಹರ ಶ್ರೀಶೈಲವಾಸ ಶ್ರೀ ಮಲ್ಲಿಕಾರ್ಜುನ ಭ್ರಮರಾಂಬ ಪ್ರಿಯ ಮನೋಹರ ಹರ 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 ಮಹಾದೇವ ಶಿವ 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 ಸದಾ ಶಿವ ಮಹಾದೇವ ಸದಾ ಶಿವ ಸದಾ ಶಿವ ಮಹಾದೇವ ಕೈಲಾಸವಾಸ ಸಾಂಬ ಸದಾ ಶಿವ ಗೌರಿ ಮನೋಹರ ಗಂಗಾಧರ ಶಿವ 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 ಶೂಲಾಯುಧಕರ ಹಾಲ ಹಲಧರ ಶೂಲಾಯುಧಕರ ಮಹಾದೇವ ಸದಾ ಶಿವ ಸದಾ ಶಿವ ಮಹಾದೇವ ನಂದಿ ವಾಹನ ನಾಗಾಭರಣ ಗಂಗಾಧರ ಹರ ಜಟಾಧರ ನಂದಿ ವಾಹನ ನಾಗಾಭರಣ ಗಂಗಾಧರ ಹರ ಜಟಾಧರ ಢಮ 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 ಢಮರು ಭಜೆ ಗಣ 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 ಗಂಟೋ ಭಜೆ ಢಮ 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 ಢಮರು ಭಜೆ ಗಣ 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 ಗಂಟೋ ಭಜೆ ಢಮರು ಭಜೆ ಗಂಟೋ ಭಜೆ ಗಂಟೋ ಭಜೆ ಢಮರು ಭಜೆ ನರ್ತನ ಸುಂದರ ನಟರಾಜ ನಮಾಮಿ ಶಂಕರ ಶಿವರಾಜ ನರ್ತನ ಸುಂದರ ನಟರಾಜ ನಮಾಮಿ ಶಂಕರ ಶಿವರಾಜ ಹರ 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 ಮಹಾದೇವ ಓಂ ಶಿವ 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 ಸದಾ ಶಿವ ನಮ ಪಾರ್ವತಿ ಪತಯೇ ಹರ 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 ಶಂಭೋ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಬ್ರಹ್ಮ ಮುರಾರಿ ಸುರಾತಿ ಕಲಿಂಗಂ ನಿರ್ಮಲ
नमामि सदा शिवलिङ्गं शम्भो शङ्कर नमः शिवाय साम्ब सदा शिव नमः शिवाय स्वामिये शरणं शरणं मलेशा शरणं 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 मलेशा गङ्गं चन्दनलेपितलिङ्गं वेङ्कटहार सुशोभितलिङ्गं पञ्चतपापविनाशकलिङ्गं तत्र नमामि सदा शिवलिङ्गं शम्भो शङ्कर नमः शिवाय साम्ब सदा शिव नमः शिवाय स्वामिये शरणं शरणं मलेशा देवगणाचित सेवितलिङ्गं भावैव त्रिकलेव च लिङ्गं दिनकरकोटि प्रभाकरलिङ्गं तत्र नमामि सदा शिवलिङ्गं शम्भो शङ्कर नमः शिवाय साम्ब सदा शिव नमः शिवाय स्वामिये शरणं शरणं मलेशा शरणं 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 मलेशा अष्टदलो परिवेष्टितलिङ्गं सर्वसमोत्तमकारणलिङ्गम् अष्टदरिद्रविनाशकलिङ्गं सर्वाङ्गिणे नमः शिवाय नमः विष्णुवल्लभाय नमः शिवाय नमः शिवविष्ठाय नमः शिवाय नमः अम्बिकानाथाय नमः शिवाय नमः श्रीकण्ठाय नमः शिवाय नमः भक्तवत्सलाय नमः शिवाय नमः शर्वाय नमः शिवाय नमः भवाय नमः शिवाय नमः त्रिलोकेयाय नमः शिवाय नमः श्रीकण्ठाय नमः शिवाप्रियाय नमः शिवाय नमः उग्राय नमः शिवाय नमः कपालिने नमः शिवाय नमः कामारये नमः शिवाय नमः अन्धकासुरदूधनाय नमः शिवाय नमः गङ्गाधराय नमः शिवाय नमः ललाटाक्षाय नमः शिवाय नमः कालकालाय नमः शिवाय नमः कृपानिधये नमः शिवाय नमः भीमाय नमः शिवाय परशास्ताय नमः शिवाय मृगपाणये नमः जटाधराय नमः कैलासवासिने नमः कवचिने नमः कठोराय नमः त्रिपुरान्तकाय नमः वृषाङ्काय नमः वृषभारूढाय नमः भस्मोद्धूर्तविग्रहाय नमः रामप्रियाय नमः स्वरमयाय नमः प्रियमूर्तये नमः अनीश्वराय नमः सर्वघ्नाय नमः परमात्मने नमः सोमसूर्याग्निलोचनाय नमः अभिषे नमः यज्ञमयाय नमः सोमाय नमः पञ्चवक्त्राय नमः सदाशिवाय नमः विश्वेश्वराय नमः वीरभद्राय नमः गणनाथाय नमः श्रीकण्ठाय नमः भक्तवत्सलाय नमः भवाय नमः गिरिधन्वने नमः कृत्यवासदे नमः गिरिप्रियाय नमः पुरारातये नमः भगवते नमः प्रमदाधिपाय नमः मृत्युञ्जयाय नमः सूक्ष्मधनवे नमः जगद्व्यापिने नमः जगद्गुरवे नमः भूतपतये नमः स्थानवे नमः ऐर्पुत्याय नमः दिगम्बराय नमः अष्टमूर्तये नमः अनेकात्मने नमः मृडाय नमः पशुपतये नमः देवाय नमः महादेवाय नमः हरये नमः भूषगन्धविदे नमः अव्यग्राय नमः दक्षध्वरहराय नमः अव्यक्ताय नमः सहस्राक्षाय नमः सहस्रपदये नमः अपवर्गप्रदाय नमः अनन्ताय नमः तारकाय नमः श्री परमेश्वराय नमः शिवाय नमः श्री शिवा श्री भ्रमराम भरमेद मल्लिकार्जुन महास्वामिने नमः श्री भद्रकाल समेत भरवीरभद्रेश्वर महास्वामिने नमो नमः सेवन्तिकावपुलचम्पकपाटलाब्जै पुन्नागजाजिकरवीररसाल पुष्पै बिल्वप्रवालजुतमेदलमालिकाभिः तां पूजयामि जगदीश्वर मे प्रसीता
श्रीमन्तिका मल्लिका पारिजात पुष्पमुदमर्पयामि त्रिदलो त्रिगुणाकारो त्रिनेत्रं च त्रियायुधं त्रिजन्मपापदंहारो एकबिल्वमुषिवार्पणं त्रिशाकैर्भिल्वपत्रैश्च हश्चिद्रैकोमलैः शुभे तव पूजां करिष्यामि एकबिल्वं शिवार्पणो धूपामो शिवलिङ्गा दुर्जानाभङ्गा शिवदुर्जानाभङ्गा धूपामो शिवलिङ्गा नीको धूपामो शिवनीको धूपामो धूपामो शिवलिङ्गा दुर्जानाभङ्गा शिवदुर्जानाभङ्गा धूपामो शिवलिङ्गा नीको धूपामो शिवनीको धूपामो बहुजन्म गुणदोषा परिहारमैना शिव परिहारमैना मयिताक्षि धूपामो महदेवानीको शिव महदेवानीको मुग्गूरैयलगिन्तो मोदामैनट्टे शिव मोदामैनट्टे गुग्गुल्ल धूपामो गुरुरायानीको शिव गुरुरायानीको वासाನ ಸುಗಂಧ ವಾಸಾನ ದಿಟ್ಟು ಶಿವ ವಾಸಾನ ದಿಟ್ಟು ದಶಾಂಗ ಧೂಪಾಮೋ ಧವಲಾಂಗನೀಕು ಶಿವ ಧವಲಾಂಗನೀಕು ಶೃಂಗಾರ ಮದನೀಕು ಶೃಂಗಾರ ಮೂರ್ತಿ ಶ್ರೀವ ಶ್ರೀಕಾರ ಮೂರ್ತಿ ಬಾಸೂರ ಗುಣಕೀರ್ತಿ ಪ್ರಭುರಾಯನೀಕು ಶಿವ ಪ್ರಭುರಾಯನೀಕು పాలించు మమ్మేలు పచ్చ కంటేశ శివ పచ్చ కంటేశ లీలా సద్గురురాయ నీకు ధూపాము శివ నీకు ధూపాము ఇరవైన సంఖ్యాత వీరా మహేశ శివ వీరా మహేశ వరభక్త పరులకు చాలా ధూపాము శివ చాలా ధూపాము దివ్య ధూపమాఘరామయామి సాక్షాత్ ప్రత్యక్ష దీపం దర్శయామి ధూపదీపానాంధ్రయుక్తాచమనిం సమర్పయామి నైవేద్యం ఓం తత్సవితుర్వరేణ్యం భర్గో దేవస్య ధీమహి ధియో యో న ప్రచోదయాత్ సత్యం పరదేన ప్రసంజామి నైవేద్యం నివేదయామి ఓం నైవేద్యం నటజోపేతం నానాభక్తం దక్షిరవదోపేతం నైవేద్యం నిభక్యతా నైవేద్యం నివేదయామి ಶಿವಸ್ವಾಮಿ ಎಲ್ಲ ಮ್ಯಾಗೆತ್ತೇಳ್ರಿ ಶಶಿಧರ ಗಂಗಾಧರ ಮಹೇಶ ಮಂಗಲ ಶಿವ ಶಶಿಧರ ಗಂಗಾಧರ ಮಹೇಶ ಮಂಗಲ ಚಂದ್ರಶೇಖರ ಸುರಗಣೇಂದ್ರ ಸನ್ನುತ ಶಿವ ಚಂದ್ರಶೇಖರ ಸುರಗಣೇಂದ್ರ ಸನ್ನುತ ಪನ್ನಗೇಂದ್ರ ಧನ ಮುನೇಂದ್ರ ವಿನುತ ಮಂಗಲಂ ಶಿವ ಪನ್ನಗೇಂದ್ರ ಧನ ಮುನೇಂದ್ರ ವಿನುತ ಮಂಗಲಂ ಜಯ ಭಕ್ತವತ್ಸಲ ಭವಭಯಾಪಹರಣ ಭಕ್ತವತ್ಸಲ ಭವಭಯಾಪಹರಣ ಬಾಲನೇತ್ರ ಭಜಿತ ಭೂಷ ಸತತ ಮಂಗಲಂ ಶಿವ ಬಾಲನೇತ್ರ ಭಜಿತ ಭೂಷ ಸತತ ಮಂಗಲಂ ನೀಲಕಂದರ ವಿಮಲ ಜ್ಞಾನ ಸಾಗರ ನೀಲಕಂದರ ವಿಮಲ ಜ್ಞಾನ ಸಾಗರ ನಿರ್ಮಲಾಂಗ ಗಿರಿಸುತಾದ್ಯ ರಮಣ ಮಂಗಲಂ ಶಿವ ನಿರ್ಮಲಾಂಗ ಗಿರಿಸುತಾದ್ಯ ರಮಣ ಮಂಗಲಂ ದುಷ್ಟ ಶಿಕ್ಷಕ ಪರಮ ಭಕ್ತ ರಕ್ಷಕ ದುಷ್ಟ ಶಿಕ್ಷಕ ಪರಮ ಭಕ್ತ ರಕ್ಷಕ ಮನ್ಮಥಾಂಗ ವಿಚತ ವಿಶ್ವ ಭಜತ ಮಂಗಲಂ ಶಿವ ಮನ್ಮಥಾಂಗ ವಿಚತ ವಿಶ್ವ ಭಜತ ಮಂಗಲಂ ಮೋಕ್ಷದಾಯಕ ಸಕಲ ಪಾಪನಾಶಕ ಮೋಕ್ಷದಾಯಕ ಸಕಲ ಪಾಪನಾಶಕ ಶ್ರೀಶೈಲಪುರ ನಿವಾಸ ನಿರತ ಮಂಗಲಂ ಶಿವ ಶ್ರೀಶೈಲಪುರ ನಿವಾಸ ನಿರತ ಮಂಗಲಂ ಈಶ ಮಂಗಲಂ ಜಗದೀಶ ಮಂಗಲಂ ಈಶ ಮಂಗಲಂ ಜಗದೀಶ ಮಂಗಲಂ ಶಶಿಧರ ಗಂಗಾಧರ ಮಹೇಶ ಮಂಗಲಂ ಶಶಿಧರ ಗಂಗಾಧರ ಮಹೇಶ ಮಂಗಲಂ ಚಂದ್ರಶೇಖರ ಸುರಗಣೇಂದ್ರ ಸನ್ನುತ ಚಂದ್ರಶೇಖರ ಸುರಗಣೇಂದ್ರ ಸನ್ನುತ ಪನ್ನಗೇಂದ್ರ ಧನಮುನೇಂದ್ರ ವಿನುತ ಮಂಗಲಂ ಪನ್ನಗೇಂದ್ರ ಧನಮುನೇಂದ್ರ ವಿನುತ ಮಂಗಲಂ ಶಿವ ಭಕ್ತವತ್ಸಲ ಭವಯಾಪಹರಣ ಭಕ್ತವತ್ಸಲ ಭವಯಾಪಹರಣ ಬಾಲನೇತ್ರ ವಸಿತ ಭೂತ ಸತತ ಮಂಗಲಂ
ನಂದನ ಶಿವ ಜ್ಞಾನ ಸಾಗರ ನಿರ್ಮಲಾಂಗ ಗಿರಿಸುತ್ತ ರಮಣ ಮಂಗಲ ಶಿವ ನಿರ್ಮಲಾಂಗ ಗಿರಿಸುತ್ತ ರಮಣ ಮಂಗಲ ದುಷ್ಟ ಶಿಕ್ಷಕ ಪರಮ ಭಕ್ತ ರಕ್ಷಕ ಶಿವ ದುಷ್ಟ ಶಿಕ್ಷಕ ಪರಮ ಭಕ್ತ ರಕ್ಷಕ ಮನ್ಮದಾಂಗ ವಿಜದ ವಿಶ್ವ ಭಜದ ಮಂಗಲ ಶಿವ ಮನ್ಮದಾಂಗ ವಿಜದ ವಿಶ್ವ ಭಜದ ಮಂಗಲ ಶಿವ ಮೋಕ್ಷದಾಯಕ ಸಕಲ ಪಾಪನಾಶಕ ಶಿವ ಮೋಕ್ಷದಾಯಕ ಸಕಲ ಪಾಪನಾಶಕ ಶಿವ ಶ್ರೀ ಶೈಲಪುರ ನಿವಾಸ ನಿರತ ಮಂಗಲ ಶ್ರೀ ಶೈಲಪುರ ನಿವಾಸ ನಿರತ ಮಂಗಲ ಶಿವ ಈಶ ಮಂಗಲ ಜಗದೀಶ ಮಂಗಲ ಈಶ ಮಂಗಲ ಜಗದೀಶ ಮಂಗಲ ಶಶಿಧರ ಗಂಗಾಧರ ಮಹೇಶ ಮಂಗಲ ಶಿವ ಶಶಿಧರ ಗಂಗಾಧರ ಮಹೇಶ ಮಂಗಲ ಶಿವ ಶಶಿಧರ ಗಂಗಾಧರ ಮಹೇಶ ಮಂಗಲ ಶಿವ ಶಶಿಧರ ಗಂಗಾಧರ ಮಹೇಶ ಮಂಗಲ ಜಯ ಶಶಿಧರ ಗಂಗಾಧರ ಮಹೇಶ ಮಂಗಲ ಓಂ ಹಿರಣ್ಯ ಪಾತ್ರಂ ಮಧೋ ಪೂರ್ಣೋದಧಾತೆ ಮಧೋಯೋಧಾತೆ ಏಕದಾ ಬ್ರಹ್ಮಣ ಉಪಹರತೆ ಏಕದೇವ ಇದಮಾನ ಆಯುಸ್ತೆ ರಾಜ್ಯೋ ಭೋಜೋ ರಾಜ್ಯೋ ವೈರಾಜ್ಯೋ ಆರವೇಷ್ಟೋ ರಾಜ್ಯಂ ಮಹಾರಾಜಮಾರಿ ಭರ್ಜೋ ರಾಜಾಯ ಪ್ರದಯದಾಯಿನೇ ಭಯಂ ವೇ ಸವರಾಜ ಕುರ್ಮಹೇ ಕಾಮಾನ ಕಾಮ ಕಾಮಾಯ ಮಖ್ಯಾ ಕಾಮೇಶ್ವರೋ ವೇ ಸವರೋ ದಧಾತು ಕುಬೇರಾಯ ವೇ ಶ್ರವಣಾಯ ಮಹಾದೇವಾಯ ನಮಃ ಓಂ ತದ್ಬ್ರಹ್ಮ ಓಂ ತದ್ವಾಯು ಓಂ ತದಾತ್ಮ ಓಂ ತತ್ಸತ್ಯಂ ಓಂ ತತ್ಸರ್ವಂ ಓಂ ತತ್ಪುರೋ ನಮಃ ತಶ್ಚರದೆ ಬೋಧೆ ಜುಗಹಾಯಾಂ ವಿಶ್ವಮೂರ್ತಿಷು ಯಜ್ಞಸ್ಥೋ ವಚತ್ಕಾರಸ್ವಮಿಂದ್ರತ್ವಗಾರುದ್ರಸ್ಥೋ ವಿಷ್ಣುಸ್ಥೋ ಬ್ರಹ್ಮಸ್ಥೋ ಪ್ರಣಯಾದವೇ ಜ್ಯೋತಿರಸಾಮೃತಂ ಬ್ರಹ್ಮಭೋರಭವಸ್ವರೋ ಈಶಾನ ಸರ್ವವಿದ್ಯಾರಾಮೇಶ್ವರ ಸರ್ವಭೂತಾನಾಂ ಮಹಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ಹರ ಪಾರ್ವದೇವ ಹರೇ 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 ಪರ್ವತ ಶ್ರೀ ಸ್ವಯಂಭು ಶ್ರೀಲಿಂಗ ಚಕ್ರವರ್ತಿ ಶ್ರೀಮನ್ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ಶ್ರೀಚಕ್ರನಗರ ಸಾಮ್ರಾಜ್ಞಿ ಬ್ರಹ್ಮರಾಂಬ ಮಾತಾ ಕಿ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾರಾಜ್ ಕಿ ಆಖ್ಯ ಗಣಪತಿ ಮಹಾರಾಜ್ ಕಿ ಸುಬ್ರಹ್ಮಣ್ಯೇಶ್ವರ ಮಹಾರಾಜ್ ಕಿ ಕೈಲಾಸಪತಿ ಭಗವಾನ್ ಕಿ ಅಂಬೋಲಾ ಶಂಕರ ಭಗವಾನ್ ಕಿ ಹರ 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 ಸತ್ಯನಾಥನ ವೈದಿಕ ಹಿಂದೂ ಧರ್ಮಕ್ಕೆ ಸತ್ಯನಾಥನ ವೈದಿಕ ಹಿಂದೂ ಧರ್ಮಕ್ಕೆ ಸತ್ಯನಾಥನ ವೈದಿಕ ಹಿಂದೂ ಧರ್ಮಕ್ಕೆ ಒಂದೇ 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 ಓಂ ಜಯ ಮಂಗಲೋದಯ ನಮ ಪಾರ್ವದೇವ ಮಹಾದೇವ ಹರ ಶಿವ ಸಮಯ ಪ್ರಾರಂಭ ಓಂ ನಮಃ ಶರಣಘೋಷ ಶರಣಘೋಷ ಓಂ ನಮಃ ಶಿವಾಯ ಶರಣಘೋಷ ಹೇಳಬೇಕು ಶಿವ ಮಲ್ಲಿಕಾರ್ಜುನ ರೂಪ ಮಹಿತ ಪ್ರಾಭಾವಂ ಶ್ರೀಶೈಲಲಿಂಗಂ ಶಿರಸಾನಮಾಮಿ ಆಕಾಶಾನ ವಿಷ್ಣು ಬ್ರಹ್ಮಾದಿ ವಂದ್ಯಂ ಶ್ರೀಶೈಲಲಿಂಗಂ ಶಿರಸಾನಮಾಮಿ ರಾಮಕೇಶಂ ಶೇಖರಮಂಜ ಸೂರ್ಯಾಗ್ನಿನೇತ್ರಂ ಶ್ರೀಶೈಲಲಿಂಗಂ ಶಿರಸಾನಮಾಮಿ ಮೂರ್ತಿವಾಸಂ ದೋರ್ಜಟಿಂಬೇಜ ರೂಪಂ ಶ್ರೀಶೈಲಲಿಂಗಂ ಶಿರಸಾನಮಾಮಿ ಮಂದಾರ ಪುಷ್ಪಂ ಪ್ರಿಯಲೋಕಪಾಲಂ ಶ್ರೀಶೈಲಲಿಂಗಂ ಶಿರಸಾನಮಾಮಿ ಚಂದನ ಚರ್ಚಿತಾಂಗಂ ತ್ರಿನೇತ್ರಂ ಶ್ರೀಶೈಲಲಿಂಗಂ ಶಿರಸಾನಮಾಮಿ ಆಗಮ್ಯಂ ವೇದ ರೂಪಂ ಶಿವಾಢ್ಯಂ ಶ್ರೀಶೈಲಲಿಂಗಂ ಶಿರಸಾನಮಾಮಿ ಮೋಕ್ಷಪ್ರದಂ ಸುಂದರ ತಾಂಡವಂತಂ ಅಂತಸ್ತಮಂ ವೇದಮ ಗಂಗಾಧರುಡ ಶರಣಮಲನ್ನ ದ್ರಾಕ್ಷಧಾರೆ ಶರಣಮಲನ್ನ ಕಂಡಯ್ಯ ಸೇವಿತ ಶರಣಮಲನ್ನ ಅಯ್ಯಪ್ಪ ಜನಕ ಶರಣಮಲನ್ನ ಮಲ್ಲಮ್ಮ ಸೇವಿತ ಶರಣಮಲನ್ನ ಸುಂದರ ರೂಪ ಶರಣಮಲನ್ನ ಚಂದ್ರ
ಶೇಖರುಡ ಶರಣು ಮಲ್ಲಣ್ಣ ಚಂದನ ತೆತ್ತಿದ ಶರಣು ಮಲ್ಲಣ್ಣ ಶರಣ ಮಲಣ್ಣ ಶರಣು ಮಲ್ಲಣ್ಣ ಶರಣು ಮಲ್ಲಣ್ಣ ಶರಣಮಯ ಶರಣು ಮಲ್ಲಣ್ಣ ಶರಣು ಮಲ್ಲಣ್ಣ ಶರಣು ಮಲ್ಲಣ್ಣ ಶರಣಮಯ ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಶಂಭುಲಿಂಗೇಶ್ವರ ಸ್ವಾಮೀಜಿಯವರು. ಅವ್ರ ಜೊತೆ ಒಂದೆರಡು ಮಾತು ಮಾತಾಡೋಣ ಬನ್ನಿ. ನಮಸ್ಕಾರ ಸ್ವಾಮಿ. ಶಿವಾಯ ನಮಃ, ಶ್ರೀ ಗುರುಭ್ಯೋಂ ನಮಃ. ಸ್ವಾಮಿ, ಪೂಜೆಗೆ ಬಂದಿದ್ದೀರಲ್ಲ, ಯಾವ ಥರ ಅನಿಸ್ತು ಸ್ವಾಮಿ ನಿಮಗೆ? ನಮ್ಮ ಹಿಂದೂ ಸನಾತನ ದೇಶವಾಗಿರುವಂತಹ ಭಾರತ ದೇಶದಲ್ಲಿ ದೇವರನ್ನು ಒಲಿಸ್ಕೊಳ್ಬೇಕಂತಂದರೆ ಬಂಗಾರ, ಬೆಳ್ಳಿ, ಆಭರಣ, ವಜ್ರ, ವೈಡೂರ್ಯ, ರೊಕ್ಕದಿಂದ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಒಲಿಸ್ಕೊಳ್ಬೇಕಂದ್ರೆ ಒಂದು ಭಜನೆ ಮುಖಾಂತರ, ಕೀರ್ತನೆ ಮುಖಾಂತರ, ಭಕ್ತಿಯ ಮುಖಾಂತರ ನಾವು ದೇವರನ್ನ ಒಲಿಸ್ಕೊಳ್ಬೇಕು. ದೇವರ ಕೃಪೆ ಆಗಬೇಕಂದ್ರೆ ನಾವು ನಮ್ಮಲ್ಲಿ ಪರಿಪಕ್ವವಾಗಿರುವಂಥ ಭಕ್ತಿ ಇರಬೇಕು. ಹಾಗಾಗಿ ಭಗವಂತ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದರೆ ಅಂತ ಹೇಳ್ತಾರೆ. ಆಪಾತಾಳನ ಬಸ್ತಲ ಅಂತ ಭುವನ ಬ್ರಹ್ಮಾಂಡ ಮಾವಿಸ್ಪರ. ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ದೇವರು. ಆತ ಒಂದು ಕಡೆ ಅಥವಾ ಎರಡು ಕಡೆ ಅಂತಲ್ಲ, ಇಡೀ ಜಗತ್ತಿನ ಎಲ್ಲ ಕಡೆಗೂ ಭಗವಂತ ಇರ್ತಾನೆ. ಪ್ರತಿಯೊಬ್ಬ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಮನುಷ್ಯನಲ್ಲಿ ಎಲ್ಲ ಕಡೆಯೂ ಭಗವಂತ ಇರ್ತಾನೆ. ಆ ಭಗವಂತನ ವಿಶಾಲವಾದಂತಹ ಅವನ ಕೃಪೆಯನ್ನು ನಾವು ಪಡ್ಕೊಳ್ಬೇಕಂದ್ರೆ ಭಕ್ತಿ ಬಹಳಷ್ಟು ಮುಖ್ಯ. ಅದರಲ್ಲಿ ವಿಶೇಷವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಎಲ್ಲ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲಿ ನಮ್ಮ ದಕ್ಷಿಣ ಭಾರತದ ಒಂದು ಪ್ರಸಿದ್ಧವಾಗಿರುವಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಸ್ವಾಮಿ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ, 18 ಶಕ್ತಿಪೀಠಗಳಲ್ಲಿ ಶ್ರೀ ಬ್ರಹ್ಮರಾಂಬ ತಾಯಿಯ ದೇವಸ್ಥಾನ, ಎಲ್ಲ ಬಹಳ ಪುಣ್ಯಕ್ಷೇತ್ರ. ಶ್ರೀಶೈಲ ಮಲ್ಲಯ್ಯಗ ಒಂದು ಮಾತಲ್ಲಿ ಹೇಳ್ತಾರೆ, ಕಣ್ಣುಗಳಿದ್ದಾಗ ಕಾಶಿ ನೋಡಬೇಕು, ಹಾಗೆ ಕಾಲುಗಳಿದ್ದಾಗ ಶ್ರೀಶೈಲಕ್ಕೆ ಹೋಗ್ಬೇಕಂತಂದು ಹೇಳ್ತಾರೆ. ಇವತ್ತು ನಮ್ಮ ಜೀವನದಲ್ಲಿ ಏನಾದರೂ ಮುಕ್ತಿಯ ಪಥವನ್ನು ಪಡ್ಕೊಳ್ಬೇಕು, ಭಗವಂತನ ಕೃಪೆಯನ್ನು ಪಡ್ಕೊಳ್ಬೇಕಂದ್ರೆ ಶ್ರೀಶೈಲ ಮಹಾಸ್ವಾಮಿಯ ಎಲ್ಲ ಮಾಲಾಧಾರಿಗಳು ಅವರ ಪ್ರತಿಯೊಂದು ಮನುಷ್ಯ ಹುಟ್ಟಿದ ಮೇಲೆ ಯಾವುದೋ ಒಂದು ರೀತಿಯಾಗಿರುವಂತಹ ಸಮಸ್ಯೆ, ತೊಂದರೆ, ತಾಪತ್ರಯ ಇದ್ದೇ ಇರ್ತವೆ. ಆ ಮನುಷ್ಯನಲ್ಲಿರುವಂಥ ಪ್ರತಿಯೊಂದು ತಾಪತ್ರಯಗಳಿಗೂ ಸಮಸ್ಯೆಗಳಿಗೂ ಪರಿಹಾರ ಯಾವುದಪ್ಪ ಅಂದರೆ ಅದು ಶ್ರೀಶೈಲ ಮಲ್ಲಯ್ಯ ಎನ್ನುವಂಥ ನಾಮಸ್ಮರಣೆ ಪರಿಹಾರ ರೂಪವಾಗಿರ್ತದೆ. ಅಂತಹ ಮಲ್ಲಯ್ಯನ ಮಾಲಾಧಾರಿಗಳಾಗಿ ನಮ್ಮ ಹಿಂದೂ ಸನಾತನ ನಮ್ಮ ಧರ್ಮದಲ್ಲಿ ಎಲ್ಲರೂ ಶಿವಮಾಲಾಧಾರಿಗಳಾಗಿ ಭಕ್ತಿವಂತರಾಗಿ ಒಂದು ಪೂಜೆಯನ್ನು ಮಾಡಬೇಕಂದ್ರೆ ಒಂದು ಸಂಸ್ಕಾರ ಬೇಕು. ಆ ಭಗವಂತನ ಕೃಪೆ ಬೇಕಂದರೆ ಸಂಸ್ಕಾರ ಬೇಕು. ನಮ್ಮ ಪೂಜೆ ಏನಕ್ಕೆ ಕಲಿಸ್ಕೊಡ್ತಾವಂದರೆ ಒಂದು ಕಡೆಗೆ ನಮ್ಮ ದುಶ್ಚಟವನ್ನು ಬಿಡಿಸ್ತವೆ. ಎರಡನೇದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಗೆ ಎದ್ದು ಬೇಗ ಪೂಜೆ ಮಾಡ್ಬೇಕು, ಅದನ್ನು ಕಲಿಸ್ತವೆ. ಜೊತೆಗೆ ನಾವು ಕಾಯಕ ಯೋಗಿಗಳಾಗಬೇಕೆನ್ನುವುದನ್ನು ಕಲಿಸ್ತವೆ. ಇದರ ಜೊತೆಗೆ ಭಕ್ತಿವಂತರಾಗಿ ನಾವು ದೈವದ ಕೃಪೆಗೆ ಪಾತ್ರರಾಗಬೇಕೆನ್ನುವಂತಹ ಒಳ್ಳೆಯ ಸಂಸ್ಕಾರವನ್ನು ಕಲಿಸೋದು ಯಾವುದಪ್ಪ ಅಂದರೆ ಪೂಜೆ. ನಾವು ನಮ್ಮ ನಾಡನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡೋಕ್ಕಾಗಲ್ಲ. ಹೆಂಡತಿ ಮಕ್ಕಳನ್ನು ಬಿಟ್ಟು ಸಂಸಾರ ಬಿಟ್ಟು ಕಾಡಿಗೆ ಹೋಗೋಕ್ಕಾಗಲ್ಲ. ಆದರೆ ಕಾಡಿಗೆ ಹೋದರೂ ಸಿಗದೇ ಇರುವಂಥ ಭಗವಂತ, ನಾಡನ್ನು ಬಿಟ್ಟು ಹೋಗದೇ ಇರುವಂಥ ಭಗವಂತ ನಮ್ಮ ಇದ್ದಲ್ಲಿ ಸಿಗಬೇಕಂದ್ರೆ ಅದು ಭಕ್ತಿ ಪಕ್ವವಾಗಿರಬೇಕು, ಸಂಸ್ಕಾರವಿರಬೇಕು. ನಮ್ಮ ಪೂಜೆ ಬಹಳಷ್ಟು ಶ್ರದ್ಧೆಯಿಂದ ಮಾಡಬೇಕು. ನಾವೆಲ್ಲ ಪೂಜೆ ಅಂದರೆ ಕಾಟಾಚಾರಕ್ಕೆ ಮಾಡ್ತಾ ಇರ್ತೀವಿ. ಒಂದು ಕಡೆಗೆ ಮನಸ್ಸು, ಒಂದು ಕಡೆಗೆ ಚಿತ್ತ ಇರ್ತದೆ. ಆದರೆ ಮನಸ್ಸು ಏಕಾಗ್ರತೆ ಆದಾಗ ಮಾತ್ರ ಆ ಭಗವಂತನ ಕೃಪೆ ಆಗ್ತದೆ. ಇಂತಹ ನಮ್ಮ ಹಿಂದೂ ಸನಾತನ ಧರ್ಮ ಭಾರತ ದೇಶದಲ್ಲಿ ಬಹಳಷ್ಟು ಶಿವಭಕ್ತರಿದ್ದಾರೆ, ವಿಷ್ಣು ಭಕ್ತರಿದ್ದಾರೆ, ಅನೇಕ ನಮ್ಮ ಮುಕ್ಕೋಟಿ ದೇವತೆಗಳ ಎಲ್ಲ ಭಕ್ತರಿದ್ದಾರೆ. ಅವರೆಲ್ಲರೂ ಒಂದೊಂದು ಪರಂಪರೆಯಾಗಿ, ಒಂದೊಂದು ಪದ್ಧತಿಯಾಗಿ ದೇವರನ್ನು ಅವರೆಲ್ಲ ಭಜನೆ ಮಾಡ್ತಾರೆ. ನಮಗೆ ಒಟ್ಟಾರೆ ಭಗವಂತನ ಕೃಪೆ ಬೇಕಂದರೆ ಭಜನೆ ಬೇಕು. ಇದರ ಜೊತೆಗೆ ಶ್ರೀಶೈಲ ಮಲ್ಲಯ್ಯನ ಮಾಲಾಧಾರಿಗಳಾಗಲಿ, ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಾಗಲಿ, ಪಾಂಡುರಂಗನ ಮಾಲಾಧಾರಿಗಳಾಗಲಿ, ಇವರೆಲ್ಲರಲ್ಲಿ ಜಾತಿ, ಮತ, ಕುಲ, ಪಂಥ, ಪಂಗಡ ಯಾವ ಮತಭೇದ ಭಾವ ಇಲ್ಲದೆ ನಾವೆಲ್ಲರೂ ಮಲ್ಲಯ್ಯನ ಭಕ್ತರು, ನಾವೆಲ್ಲರೂ ಮಲ್ಲಯ್ಯನ ಜಾತಿಯವರು ಎನ್ನುವಂತಹ ಸಂಬಂಧ. ಅಂದರೆ ಯಾವ ಜಾತಿ ಇಲ್ಲ, ನಾವೆಲ್ಲರೂ ಮನುಷ್ಯ ಜಾತಿ. ಅದು ಮಲ್ಲಯ್ಯ ಬ್ರಹ್ಮರಾಂಬೆಯ ಆ ಭಕ್ತಿಯ ಜಾತಿ ಎನ್ನುವಂತಹ ಏಕತೆಯನ್ನು ಸಾರುವಂತಹದ್ದು ಯಾವುದಪ್ಪ ಅಂದರೆ ನಮ್ಮ ಹಿಂದೂ ಸನಾತನ ದೇಶ. ಅದರಲ್ಲಿ ವಿಶೇಷವಾಗಿ ಪೂಜೆ, ಅದರಲ್ಲಿ ಇನ್ನೂ ವಿಶೇಷ ಶ್ರೀಶೈಲ ಮಲ್ಲಯ್ಯ ಸ್ವಾಮಿಯ ಪೂಜೆ ಎನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಬಳ್ಳಾರಿ ನಗರದ ತಾಳೂರು ರಸ್ತೆಯಲ್ಲಿರುವಂತಹ ಸವಿನಂದನ ಸ್ವಾಮಿಯ ಈ ಒಂದು ನಗರದಲ್ಲಿ ನಡೀತಾ ಇರುವಂತಹ ಶ್ರೀಶೈಲ ಮಲ್ಲಯ್ಯ ಮಹಾಸ್ವಾಮಿಯ ಮಾಲಾಧಾರಿಗಳೆಲ್ಲರೂ ಸೇರಿ ಒಟ್ಟಾರೆ ಎಲ್ಲ ಪಂಗಡದವರು ಸೇರಿ ಏಕಾಗ್ರತೆಯಿಂದ, ಏಕಚಿತ್ತದಿಂದ ಒಂದೆಡೆ ಸೇರಿ ಪೂಜೆ ಮಾಡ್ತಾರಲ್ಲ, ಇದು ನಮ್ಮ ಸನಾತನ ಧರ್ಮದ ಸಂಕೇತ ಎನ್ನುವಂತಹ ಮಾತನ್ನು ಹೇಳ್ತಾ ಒಟ್ಟಾರೆ ನಮ್ಮ ಸನಾತನ ಧರ್ಮದ ಹಿಂದೂ ಏನಪ್ಪ ಅಂದರೆ ಕಟ್ ಮಾಡೋದು ನಮ್ಮ ಧರ್ಮ ಅಲ್ಲ,
ಕಟ್ ಮಾಡಿದ್ದನ್ನು ಕೂಡಿಸುವುದು ನಮ್ಮ ಸನಾತನ ಹಿಂದೂ ಧರ್ಮದ ಏಕತೆ ಎನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸವಿನಂದನ ನಗರದಲ್ಲಿ ನಡೀತಾ ಇರುವಂತಹ ಈ ಶಿವ ಪೂಜೆಯ ಕಾರ್ಯಕ್ರಮದಲ್ಲಿ ಅನೇಕರು ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಭಾರತ VTV ಭಾರತ ಇವರು ಒಳ್ಳೆಯ ಕಾರ್ಯಕ್ರಮವನ್ನು ಇಡೀ ಎಲ್ಲರಿಗೆ ಬರೀ ಈ ಸವಿನಂದನ ನಗರಕ್ಕಷ್ಟೇ ಸೀಮಿತ ಆಗಬಾರ್ದು, ಇಡೀ ಕರ್ನಾಟಕ ಭಾರತ ದೇಶ ತುಂಬ ಈ ಮಾಡುವಂಥ ಪೂಜೆಯ ಒಂದು ದರ್ಶನವನ್ನು ಎಲ್ಲ ಮಾಡಿಸ್ಬೇಕೆನ್ನುವಂಥ ಸಂಕಲ್ಪ ಹೊತ್ಕೊಂಡರಲ್ಲ ಆ VTV ಭಾರತ ಅವರಿಗೆ ತುಂಬ ಧನ್ಯವಾದಗಳು. ಎಲ್ಲರಿಗೆ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿ ಶಿವ ಮಂಡಳ ಪೂಜೆ ನಡೆಸ್ಕೊಡೋಂಥ ಶಂಕರಮೂರ್ತಿ ಸರ್ ಸ್ವಾಮಿಯ ಜೊತೆ ಮಾತಾಡೋಣ ಬನ್ನಿ, ಅವ್ರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ, ಪೂಜೆ ಮಾಡಿಸಿದಿರಲ್ವಾ? ಇವರೆಲ್ಲರೂ ಬಂದಿದ್ದಾರೆ, ನೀವು ಕರೆದಂಥ ವಿಸಿಟ್ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪೂಜೆ ಬಗ್ಗೆ ಏನು ಹೇಳ್ತೀರಾ? ಈ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಶಿವಧಾರವಿರ್ತಕ್ಕಂಥ ಎಲ್ಲ ಸನ್ಮಾನ ಶಿವಂದಿರರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಅದ್ಭುತವಾಗಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತ ಮಿತ್ರರೇ, ಎಲ್ಲ ಸ್ವಾಮೀಜಿಯವರೇ, ಎಲ್ಲ ರಾಜಕೀಯ ಧುರೀಣರೇ, ಇವತ್ತಿನ ದಿವಸ ನಿಜವಾಗ್ಲೂ ನೋಡ್ಬೇಕಂತಂದರೆ ಇದು ನಿಮ್ಮೆಲ್ಲರ ಅದೃಷ್ಟ ಅಂತ ಅನಿಸುತ್ತೆ. ಯಾಕಂತೆ ಈ ವಾಮದೇವ ಸ್ವಾಮಿಗಳು, ಜಂಗಮಠದ ಹೊಸಳ್ಳಿ ಸ್ವಾಮಿಗಳು, ಆಮೇಲೆ ಕಲ್ಯಾಣ ಸ್ವಾಮೀಜಿಗಳು, ಆಮೇಲೆ ಮತ್ತು ಇನ್ನೂ ಉಳಿತಕ್ಕಂಥ ಎಲ್ಲ ಸ್ವಾಮಿಗಳು, ರಾಜಕೀಯ ವ್ಯಕ್ತಿಗಳಿಂದ ಎಲ್ಲ ಈ ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದ ಪಡೆದು ನೀವು ಸಹ ಅವರೆಲ್ಲ ಆಶೀರ್ವಾದ ಮಾಡೋದಕ್ಕೆ ಈ ಒಂದು ನಮ್ಮ SRK ಲೇಔಟಿಂದ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವನ ಮಂಡಳ ಪೂಜೆ ಬಗ್ಗೆ ಒಂದೆರಡು ಮಾತು ಈ ಸ್ವಾಮಿನ ಕೇಳೋಣ ಬನ್ನಿ. ನಮಸ್ಕಾರ ಸ್ವಾಮಿ. ನಮಸ್ತೆ, ಎಲ್ಲರಿಗೂ ವಂದನೆಗಳು. ಇವತ್ತಿನ ದಿನ ಇಲ್ಲಿ ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿ ನಮ್ಮ ಗುಂಜಳ್ಳಿ ಮಠದ ಸವಿನಂದನ್ ಸ್ವಾಮಿಯವರು ಈ ಒಂದು ಮಲ್ಲಿಕಾರ್ಜುನನ ಒಂದು ಮಂಡಲ ಪೂಜೆಯನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಿರ್ತಾರೆ. ನಿಜವಾಗಿಯೂ ಇವತ್ತಿನ ಒಂದು ಪೂಜೆ ಯಾವ ಪ್ರಕಾರವಾಗಿತ್ತಂದರೆ ಸಾಕ್ಷಾತ್ ಶ್ರೀಶೈಲವೇ ಈ ಒಂದು ಸ್ಥಳಕ್ಕೆ ಬಳ್ಳಾರಿಗೆ ಬಂದಿತ್ತೇನೋ ಅನ್ನುವಂಥ ರೀತಿಯಲ್ಲಿ ಅವರು ಪೂಜೆಯನ್ನು ಬಹಳ ಅದ್ಧೂರಿಯಾಗಿ, ಬಹಳ ವೈಭವೋಪೇತೆಯಾಗಿ, ಬಹಳ ಭಕ್ತಿ ಪ್ರಧಾನವಾಗಿ ಎಲ್ಲರೂ ಏಕಚಿತ್ತದಿಂದ ಇವತ್ತು ಪೂಜೆಯನ್ನು ಆಚರಣೆ ಮಾಡಿದ್ದಾರೆ. ನಿಜವಾಗಿಯೂ ನಮಗೂ ಇಲ್ಲಿ ಬಂದ ತಕ್ಷಣ ಯಾವುದೋ ಒಂದು ದೇವಾಲಯಕ್ಕೋ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಥ ಒಂದು ಅನುಭವ ಆಯಿತು. ಮತ್ತು ಅಷ್ಟೇ ಅಲ್ಲ, ಅನೇಕ ಶ್ರೀಗಳು ಪೂಜ್ಯರು ಕೂಡ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿಸಿ ಅವರು ತಮ್ಮದೇ ಆಗಿರ್ತಕ್ಕಂಥ ಆಶೀರ್ವಾದವನ್ನು ನೀಡಿದರು. ಇಲ್ಲಿ ಪೂಜೆ ನಮಗೆ ಫಲವನ್ನು ಕೊಟ್ಟಿದೆ ಅಂತಂದೇಳಿ ನಾವು ನಿರರ್ಗಳವಾಗಿ ಹೇಳ್ಬೋದು. ಯಾವ ರೀತಿ ಅಂದರೆ ಆ ಗುರು ಅಂದರೆ ಶಿವಲಿಂಗ ಅಂತಕ್ಕಂತಹ ಆ ಪರಮಾತ್ಮ ಭಕ್ತಾದಿಗಳಿಗೆ ಯಾವ ಪ್ರಕಾರವಾಗಿ ದರ್ಶನ ಕೊಡ್ತಾನೆ ಅಂತಂತೇಳಿ ಒಂದು ವೇದಗಳಲ್ಲಿ ಒಂದು ವಾಕ್ಯ ಬರ್ತದೆ. ಅವನು ಪರಮಾತ್ಮ ಗುರುವಾಗಿ, ಲಿಂಗವಾಗಿ, ಜಂಗಮವಾಗಿ ತಾನು ಪ್ರತ್ಯಕ್ಷವಾಗಿ ತನ್ನ ಭಕ್ತಾದಿಗಳಿಗೆ ಅಭಯವನ್ನು ಸದಾ ನೀಡ್ತಾನೆ ಅಂತಕ್ಕಂಥದ್ದನ್ನು ನಾವು ವೇದ ಪುರಾಣಗಳಲ್ಲಿ ನಾವು ಕೇಳ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಶರಣರು ಕೂಡ ಲಿಂಗದ ಬಾಯಿ ಜಂಗಮ ಅಂತಂದು ಹೇಳ್ತಾ ಇದ್ದಾರೆ. ಆ ಜಂಗಮ ಸ್ವರೂಪಿಗಳಾಗಿರ್ತಕ್ಕಂಥ ಅಂದರೆ ಇವತ್ತು ಈ ಒಂದು ಶಿವಮಾಲಾಧಾರಿಗಳು ಏನು ಪೂಜೆಯನ್ನು ಮಾಡಿದಾರಲ್ಲ, ಅವರ ಒಂದು ಭಕ್ತಿಗೆ ಒಲಿದು ಆ ಸಾಕ್ಷಾತ್ ಭಗವಂತನೇ ಎಮ್ಮಿಗನೂರಿನ ಶ್ರೀಗಳ ಒಂದು ರೂಪದಲ್ಲಿ ಮತ್ತು ಪರಮ ಪೂಜ್ಯರ ಒಂದು ಸ್ವರೂಪದಲ್ಲಿ ಇವತ್ತಿನ ದಿನ ದಯಮಾಡಿಸಿ ಎಲ್ಲ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿ ಅವರು ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ. ಅಂದರೆ ಸಾಕ್ಷಾತ್ ಮಲ್ಲಿಕಾರ್ಜುನನೇ ಇವತ್ತು ದಯಮಾಡಿಸಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾನೆ ಅಂತಕ್ಕಂಥ ಒಂದು ವಿಶೇಷ ಅನುಭವ ಇವತ್ತಿನ ದಿನ ನಮಗೆ ಆಗಿದೆ. ನಿಜವಾಗಿಯೂ ಕೂಡ ಈ ಒಂದು ಪಾದಯಾತ್ರೆ ಅಂತಕ್ಕಂತಹದ್ದನ್ನು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಪಾದಯಾತ್ರೆ ಅಂದರೆ ಅಂದರೆ ಪಾಪಗಳನ್ನು, ಅಂದರೆ ದಮನ ಮಾಡ್ತಕ್ಕಂತಹದ್ದು, ಅಂದರೆ ಮನುಷ್ಯನು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ದಮನ ಮಾಡ್ತಕ್ಕಂಥ ಯಾತ್ರೆಯನ್ನು ನಾವು ಪಾದಯಾತ್ರೆ ಅಂತ ಕರಿತಾ ಇದ್ದೇವೆ. ಇವತ್ತಿಗೂ ಕೂಡ ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಶ್ರೀಶೈಲಕ್ಕೆ ಪಾದಯಾತ್ರೆಯ ಮೂಲಕ ಆತನನ್ನು ದರ್ಶನ ಮಾಡ್ತಕ್ಕಂಥ ಒಂದು ಪರಂಪರೆ ಬಂದಿದೆ. ಈ ಒಂದು ಪರಂಪರೆ ನಾಡಿನ ಮೂಲೆ ಮೂಲೆಗಳಲ್ಲೂ, ರಾಜ್ಯದ, ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ವಿಶೇಷವಾಗಿ ಇದು ನಡೀಬೇಕು. ಈ ಒಂದು ಭಕ್ತಿ ಪರವಶ ಆಗಬೇಕು ಮನುಷ್ಯ. ಈ ಒಂದು ತಾಂತ್ರಿಕ ಯುಗದಲ್ಲಿ, ಈ ಒಂದು ನಾನಾ ಪ್ರಕಾರವಾಗಿರ್ತಕ್ಕಂತಹ ಈ ಒಂದು ಎಲೆಕ್ಟ್ರಾನಿಕ್ ಯುಗದಲ್ಲಿ ಮನುಷ್ಯ ಭಕ್ತಿ ಮಾರ್ಗವನ್ನು ಹಿಡಿದು ತನ್ನ ಒಂದು ಜೀವನವನ್ನು ಸಾರ್ಥಕ ಮಾಡಬೇಕು ಅಂತಂದೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.